ಪ್ರಾಣ ಸಖಿ ಹಗಲಿದೆಯ ಕಮಲಮುಖಿ ಜಾನಕಿ ಸೀತಾ ಸೀತಾ पंचवटी तट हंस गमने पंचवटी तट हंस गमने मिथिला नगर जनकनंदने मिथिला नगर जनकनंदने चित्रकूट संचारिणी तरुणी चित्रकूट संचारिणी तरुणी अयोध्या पुरजन पुण्य रूपिणी अयोध्या पुरजन पुण्य रूपिणी जानकी प्राण सखी हगलिदೆಯಾ कमलमुखी जानकी सीता सीता वैदेही ನೀನಿಲ್ಲದೆನ್ನಯ ಬಾಳೆ ವಿಫಲ ನೀನಿಲ್ಲದೆನ್ನಯ ಬಾಳೆ ವಿಫಲ ಚಿಂತಾ ಸಂಚಿತ ಕಲ್ತು ಜಾಲ ನೀನಿಲ್ಲದೆನ್ನಯ ಬಾಳೆ ವಿಫಲ ಚಿಂತಾ ಸಂಚಿತ ಕಲ್ತು ಜಾಲ ವಿರಹ ವೇದನೆಯು ಸಹಿಸಲ ಸದಳ ವಿರಹ ವೇದನೆಯು ಸಹಿಸಲ ಸದಳ ಸನುವು ದಹಿಸುವ ಚಿರತ ಚಿತಾನಲ ತನುವು ದಹಿಸುವ ಚಿರತ ಚಿತಾನಲ जानकी प्राण सखी हगलिदೆಯಾ कमलमुखी जानकी सीता सीता ಜನಕರಾಜನಂದನೆ ನಿನ್ನನ್ನಗಲಿದ ವ್ಯತೆಯೊಂದೇ ಸಾಕಾಗಿತ್ತು. ಅದರ ಜೊತೆಗೆ ವಾನರರೆಡೆಗೆ ಹೋದ ಲಕ್ಷ್ಮಣನು ಏನಾದನು ಕಾಣೆನಲ್ಲ. ಹಾ ಅಣ್ಣ ರಾಮಚಂದ್ರ, ವಾನರರೆಲ್ಲರೂ ಒಟ್ಟುಗೂಡಿ ತಮ್ಮ ಸನ್ನಿಧಾನಕ್ಕೆ ಈ ಕಡೆಯಿಂದ ಬರುತ್ತಿರುವರು. परम
ನಾಮ ಸುಂದರ ಶ್ಯಾಮ, ಬಂದರು ಸುನಾಮ ತಾಪಸಾರ್ಚಿತ ರಾಮ, ಭೂಪ ವಂದಿತ ರಾಮ, ಅಕ್ಷಯಾತ್ಮಕ ರಾಮ, ಲಕ್ಷ್ಮೀರಮಣ ರಾಮ. ನಿನ್ನ ನಾಮಾಮೃತವು ಎಂತಹ ಮಧುರವಾದುದು ತಂದೆ. ತದೇಕ ಚಿತ್ತನಾಗಿ ನಿನ್ನ ನಾಮಾವಳಿಯನ್ನು ಪಾನ ಮಾಡುತ್ತಿರುವ ಪಾಮರನಾದ ನನಗೆ ಎಲ್ಲೆಲ್ಲಿಯೂ ಎಲ್ಲ ಕಡೆಯಲ್ಲಿಯೂ ನಿನ್ನ ರೂಪವೇ ಕಾಣುವುದಲ್ಲ ರಾಮಭದ್ರ. ಪೂಜ್ಯವಾದ ನಿನ್ನ ಪಾದ ಪದ್ಮಗಳಲ್ಲಿ ಈ ಫಲಯುಕ್ತವಾದ ಮಂಗಳವನ್ನು ಅರ್ಪಿಸಿ ನಿನ್ನ ದಿವ್ಯವಾದ ಚರಣದಲ್ಲಿ ನನ್ನ ಶಿರವನ್ನು ಇಟ್ಟು ಮಣಿವೆನು ತಂದೆ. ಮಾರುತಿ, ನಿನಗೆ ಮಂಗಳವಾಗಲಿ. ಶ್ರೀರಾಮಚಂದ್ರ, ನಿಮ್ಮ ಕಾರ್ಯಕ್ಕಾಗಿ ಸಮಸ್ತ ವಾನರ ವೀರರು ಸಿದ್ಧರಾಗಿರುವರು. ಇವರಿಗೆ ಮುಂದಿನ ಕಾರ್ಯವೇನೆಂಬುದನ್ನು ಆಜ್ಞಾಪಿಸು. ಸುಗ್ರೀವನೇ, ಮೊದಲು ಜಾನಕಿಯನ್ನು ಗುಡುಕಲು ಕಳುಹಿಸು, ಆಮೇಲೆ ಮುಂದಿನ ಯೋಚನೆಯನ್ನು ಮಾಡೋಣ. ಎಲೈ ಅಂಜನಾ ಪುತ್ರ, ರಾಕ್ಷಸನಾದ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋಗಿ ಎಲ್ಲಿ ಅಡಗಿಸಿಟ್ಟಿರುವನೋ, ನೀನು ಜಾಂಬವ, ಅಂಗದ ಮುಂತಾದ ವೀರರೊಂದೊಡಗೂಡಿ ದಕ್ಷಿಣ ದಿಕ್ಕನ್ನು ಕುರಿತು ಹೋಗಿರಿ. ಚೋಳ ಪಾಂಡ್ಯ ದೇಶಗಳಲ್ಲಿ ಹುಡುಕಿ ಅಲ್ಲಿ ಎಲ್ಲಿ ವಿಚಾರ ತಿಳಿಯದೆ ಹೋದರೆ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸಿ ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿರುವಳು. ನೀವು ಹಾಕಿಗೆದರದೆ ಮುಂದೆ ಹೋಗಿ, ಆಗ ನಿಮಗೆ ಪಿತೃಲೋಕವೇ ಸಿಕ್ಕುವುದು. ಅಲ್ಲಿಂದ ಮುಂದೆ ಹೋಗಬೇಡಿ. ಏನೇ ಆದರೂ 1 ತಿಂಗಳ ಒಳಗಾಗಿ ಸೀತಾಮಾತೆಯವರ ಯೋಗಕ್ಷೇಮದ ಸಮಾಚಾರವನ್ನು ತರತಕ್ಕದ್ದು. ಇಲ್ಲವಾದರೆ ನಿಮಗೆ ಪ್ರಾಣದಂಡನೆಯಾಗುವುದು, ಎಚ್ಚರಿಕೆ. ಶ್ರೀರಾಮಚಂದ್ರ, ಸಮಸ್ತ ವಾನರ ವೀರರಲ್ಲಿ ಈ ಹನುಮಂತನೇ ದೂರದರ್ಶಿಯು, ನಿರ್ಮಲ ಚಿತ್ತನೂ ಆದ ಮಹನೀಯನು. ಈತನಿಂದಲೇ ಸ್ವಾಮಿಯವರ ಕಾರ್ಯವಾಗುವುದೆಂದು ನನಗೆ ತೋರುವುದು. ಸುಗ್ರೀವನೇ, ಬಹಳ ಸಂತೋಷ. ಮಾರುತಿ, ನೀನು ಜಾನಕಿಯನ್ನು ಕಂಡು ಆಕೆಯನ್ನು ಯಾರೋ ಎಂದು ಸಂದೇಹಿಸಬಹುದು. ಆ ನಿನ್ನ ಸಂದೇಹ ನಿವಾರಣೆಗಾಗಿ ಜಾನಕಿಯ ಕೆಲವು ಗುರುತುಗಳನ್ನು ಹೇಳುವೆನು, ಕೇಳು. ಮಾನಿನಿ ಲಕ್ಷಣ ಮಾರುತಿ ಕೇಳು ಪೇಳ್ವೆ, ಮಾನಿನಿ ಲಕ್ಷಣ ಮಾರುತಿ ಕೇಳು ಪೇಳ್ವೆ, ಮಾರಿನಿ ಲಕ್ಷಣ. ಪಾದಗಳೊಳ್ಳು ಪದ್ಮ ರೇಖೆಯು ಇರುವುದು, ಪಾದಗಳೊಳ್ಳು ಪದ್ಮ ರೇಖೆಯು ಇರುವುದು, ಮೋದದಾಯದ ಚಿಹ್ನೆಯು ಮಾರುತಿ ಕೇಳು, ಮೋದದಾಯದ ಚಿಹ್ನೆಯು ಮಾರುತಿ ಕೇಳು ಬೇಡ್ವೆ, ಮಾನಿನಿ ಲಕ್ಷಣ ಮಾರುತಿ ಕೇಳು ಬೇಡ್ವೆ, ಮಾನಿನಿ ಲಕ್ಷಣ. ಮಾರನ ಮದ ಕರಿ ನೀರಿನ ಚಿಸುವ, ಮಾರನ ಮದ ಕರಿ ನೀರಿನ ಚಿಸುವ, ನಾರಿಯು ಸುಂದರಿಯು ಮಾರುತಿ ಕೇಳು, ನಾರಿಯು ಸುಂದರಿಯು ಮಾರುತಿ ಕೇಳು ಬೇಡ್ವೆ, ಮಾನಿನಿ ಲಕ್ಷಣ ಮಾರುತಿ ಕೇಳು ಬೇಡ್ವೆ, ಮಾನಿನಿ ಲಕ್ಷಣ. ಮಾರುತಿ, ನೀನು ಈ ಗುರುತುಗಳನ್ನು ಆಕೆಯಲ್ಲಿ ಕಂಡಿದ್ದೆ ಆದರೆ ಆಕೆಯೇ ನನ್ನ ಪ್ರಿಯ ಸತಿ ಜಾನಕಿ ಎಂದು ತಿಳಿ. ಅಲ್ಲದೆ ಈ ಮುದ್ರಿಕಾಂಗರುತವು ತಾ ಗುಣ ಪೋರಿತ ಸುಜನ ವಿನುತ ಬಾರೈ ಬಾರೈ ಪಾವನ ಸುತಾ ಗುಣ ಪೋರಿತ ಸುಜನ ವಿನುತ ಬಾರೈ ಬಾರೈ. ಪಾಂಡ್ಯ ಚೋಳ ದೇಶಗಳಲ್ಲಿ, ಪಾಂಡ್ಯ ಚೋಳ ದೇಶಗಳಲ್ಲಿ ವಿಘ್ನಗಳನ್ನು ಭಂಗಿಸುತ್ತಲಿ, ಪಾಂಡ್ಯ ಚೋಳ ದೇಶಗಳಲ್ಲಿ ವಿಘ್ನಗಳನ್ನು ಭಂಗಿಸುತ್ತಲಿ, ತಿಂಗಳೊಳಂಗನಿಗೆ ಉಂಗುರವನ್ನಿತ್ತುನಿ, ತಿಂಗಳೊಳಂಗನಿಗೆ ಉಂಗುರವನ್ನಿತ್ತುನಿ, ಸಂಗಡ ಕುರುಹಂಕೊಂಡು ಮಂಗಳ ವಾರ್ತೆಯ ನೀತರು, ಸಂಗಡ ಕುರುಹಂಕೊಂಡು ಮಂಗಳ ವಾರ್ತೆಯ ನೀತರು, ಪವನ ಸುತ ಗುಣ ಪೂರಿತ ಸುಜನ ವಿನುತ ಬಾರೈ ಬಾರೈ. ಮಾರುತಿ,
ದೇಶಾಂತರ ಸಂಚಾರದಿಂದ ನಿನಗುಂಟಾಗುವ ಸಮಸ್ತ ವಿಘ್ನಗಳನ್ನು ಪರಿಹರಿಸಿಕೊಂಡು ಹಿಂತಿರುಗಿ ಬರುವಾಗ ಆಕೆ ಇರುವ ಸ್ಥಳವನ್ನು ನೋಡಿಕೊಂಡು ಬಾ. ಅಲ್ಲದೆ ಈ ಮುದ್ರಿಕಾ ಉಂಗುರವನ್ನು ತೆಗೆದುಕೊಂಡು ಹೋಗು. ನೀನಿನ್ನು ಹೋಗಿ ಬಾ. ರಾಮ ರಾಮ. ಶ್ರೀರಾಮಚಂದ್ರ, ನನ್ನನ್ನು ಆಶೀರ್ವಾದಿಸು. ನಾನಿನ್ನು ಹೋಗಿ ಬರುತ್ತೇನೆ. ಧೀರನೇ, ನಿನಗೆ ಜಯವಾಗಲಿ. ಹೋಗಿ ಬಾ. ರಾಮ ರಾಮ. ಎಲೆ ಅಂಗದನೇ, ಆ ಗುಹೆ ಹತ್ತಿರ ಸಂಹರಿಸಿದನೇ ಅವನೇ ಅಲ್ಲವೇ ರಾಕ್ಷಸನಾದ ರಾವಣನು? ಛೇ ಛೇ, ಅವನು ರಾವಣನಲ್ಲ, ಕ್ರೂರ ಕರ್ಮ ಎಂಬ ರಾಕ್ಷಸನು. ಆ ರಾಮಚಂದ್ರ, ಇನ್ನೆಲ್ಲಿ ಹುಡುಕೋಣ? ಎಲ್ಲಿ ಹುಡುಕಿದ್ರು ಜಾನಕಿ ಗುಹೆ ಸಿಗಲಿಲ್ವಾ? ಬರಿಗೈಯಿಂದ ಹೋಗಿ ಶ್ರೀರಾಮಚಂದ್ರನಿಗೆ ಹೇಗೆ ಮುಖ ತೋರಿಸುವುದು? ಜಾಂಬವರೇ, ನಾನು ಕೈಗೊಂಡ ಕಾರ್ಯವನ್ನು ಸಾಧಿಸದೆ ಹಿಂದಕ್ಕೆ ಹೋಗಬಾರದೆಂದು ನಾನು ಸಂಕಲ್ಪಿಸಿರುವೆ. ಮಾರುತಿ, ಜಾಂಬವರೇ, ಅಲ್ಲಿ ನೋಡಿ, ಯಾವುದೋ ಒಂದು ಗೃಹವು ಕಾಣುತ್ತಿರುವುದು. ಆ ಗೃಹೆಯನ್ನು ಪ್ರವೇಶಿಸಿ ಹುಡುಕಿ ನೋಡೋಣ. ರಾಮ 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 ರಾಮ. ಮಾರುತಿ, ಅಂಗದ ಈ ಅಪಾರವಾದ ಸಮುದ್ರವನ್ನು ನೋಡಿ ಆ ಗುಹೆ ಬಳಿದ ನಮಗೆ ದಾರಿಯನ್ನು ತೋರಿಸಿದಳಲ್ಲ, ಆಕೆ ಯಾರು? ಆಕೆ ಈ ಚಿತ್ರವು ನಮ್ಮನ್ನು ಸೌಂದರ್ಯ ಭಯಪಡಿಸುವಂತೆ ಮಾಡಿದೆವು. ಜಾಂಬವರೇ, ಅಂತ ಜಾನಕಿ ಮಾತೆಯನ್ನು ಅಪಹರಿಸಿದ ದುಷ್ಟನು ಅಂತಹ ದುಸ್ತರವಾದ ಸ್ಥಳಗಳಲ್ಲಿ ಇರಿಸಿದ್ದರೂ ಹೆಸರಬಹುದು. ಆದರೆ ಭಯ ಎಂಬ ಮಾತನ್ನು ಮರೆತು ಬಿಡಿ. ಅಂತಹ ಭಯಪಡಿಸುವವರು ಯಾರಾದರೂ ಬಂದರೆ ಅವರ ಆಯುಷ್ಯವನ್ನೇ ಅಳಿಯಬಲ್ಲೆ. ಮುಂದೆ ರಾಮ ಧ್ಯಾನ ಮಾಡುತ್ತಾ ಹೋಗೋಣ, ನಡೆಯಿರಿ. ರಾಮ 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 ಜಯ ರಾಮ 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 ಸೀತಾರಾಮ ರಾಮ 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 ಸೀತಾರಾಮ ರಾಮ 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 ಪರಮ. ಮಾರುತಿ, ಅಂಗದ ಈ ಅಪಾರವಾದ ಸಮುದ್ರವನ್ನು ನೋಡಿದಿರಾ? ನಮಗೆ ವಹಿಸಿದ ಕಾರ್ಯವನ್ನು ನಮ್ಮ ಕಷ್ಟಗಳೆಲ್ಲವೂ ನಿರರ್ಥಕಾದವು. ನಮಗೆ ವಹಿಸಿದ ಕಾರ್ಯವನ್ನು ಸಾಧಿಸದೆ ಹಿಂದಿರುಗಿ ಹೋಗೋದಕ್ಕಿಂತಲೂ ಈ ಸಮುದ್ರದಲ್ಲಿ ಬಿದ್ದು ಪ್ರಾಣ ಬಿಡುವುದೇ ಲೇಸು. ಜಾಂಬವರೇ, ನಮ್ಮೊಡೆಯನಾದ ಸುಗ್ರೀವರಾಜನು ನಮಗೆ ನೀಡಿರುವ ಅವಧಿಯು ಇನ್ನು 3-4 ದಿನಗಳು ಮಾತ್ರ ಉಳಿದಿವೆಯಲ್ಲ. ಮುಂದೇನು ಗತಿ? ಕಾಣದ ದೇವಿ ಚೋಣನಂದನೆಯ ಕಾಣದ ದೇವಿ
ಅನುಕೂಲ ಬಗೆ ಏನು ಬೇಡವೋ ಅನುಕೂಲ ಬಗೆ ಏನು ಬೇಡವೋ ದೀನರಾದೆ ದೇಹ ದೀನರಾದೆ ದೇಹ ವಾನರ ವಿರಾರೆ ಅನದ ದೇವಿ ಚೋಡನಂದನೆಯ ಅನದ ದೇವಿ ದಿನ ವಿಧಿಯನು ಎಷ್ಟು ಅಳಿಯಲಿ ವಿನ ವಿಧಿಯನು ಎಷ್ಟು ಅಳಿಯಲಿ ಪ್ರಾಣ ಶಿಕ್ಷೆಗೈವ ಪ್ರಾಣ ಶಿಕ್ಷೆಗೈವ ವಾನರಾರೆ ವಾನರ ವಿರಾರೆ ಪ್ರಾಣದ ದೇವಿ ಚೋಡನಂದನೆಯ ಪ್ರಾಣದ ದೇವಿ ಮಾರುತಿ ಅಂಗದ ಈ ಅಪಾರವಾದ ಸಮುದ್ರವನ್ನು ನೋಡಿದ್ದೀರಾ ನಮ್ಮ ಕಷ್ಟಗಳೆಲ್ಲವೂ ನಿರರ್ಥಕವಾದವು ಅಕಟಕಟ ಜಾನಕಿಯು ಎಷ್ಟು ಅನರ್ಥಗಳಿಗೆ ಕಾರಣರಾದರು ಕರದೂಷಣ ಕಬಂದಾದಿ 16 ರಾಕ್ಷಸರು ಸತ್ತದ್ದಲ್ಲದೆ ಜಟಾಯು ಸಹ ಪ್ರಾಣ ತ್ಯಾಗ ಮಾಡಿದನು ಕೊನೆಗೆ ನಾವು ಸಹ ಈ ಕಷ್ಟಕ್ಕೆ ಈಡಾಗಬೇಕಾಯಿತು ಅಯ್ಯ ಮಾರುತಿ ಜಾಂಬವರೇ ನಾವಿನ್ನು ಚಿಂತಿಸಬೇಕಾಗಿದ್ದಿಲ್ಲ ಕಾಲಾಯಮನೆ ಗೃದ್ರ ವೇಷದಲ್ಲಿ ಈ ಕಡೆ ಬರುತ್ತಿರುವನು ಆಹುದು ಭೂತ ಅನುಗತ ಕವಿ ಕವಿ ತರುವನು ಭಯಜಾತ ಆಹಾ ಬರುವನು ಯಮನೀತ ಅನುಗತ ಕವಿ ಕವಿ ಬರುವನು ಭಯಜಾತ ಆಹಾ ಬರುವನು ಯಮನೀತ ಮೆಲ್ಲನೆ ನಡುವ ಗುಲ್ಲನೆ ಬರುವ ಮೆಲ್ಲನೆ ಬರುವ ಗುಲ್ಲನೆ ಬರುವ ಸೊಲ್ಲಿಗೆ ಹೃದಯವು ಅಲ್ಲಾಡುವುದು ಸೊಲ್ಲಿಗೆ ಹೃದಯವು ಅಲ್ಲಾಡುವುದು ಆಹುದು ಭೂತ ಅನುಗತ ಕವಿ ಕವಿ ಬರುವನು ಭಯಜಾತ ಆಹಾ ಬರುವನು ಯಮನೀತ ಕವೆ ಸಿಡಿಯಿತು ಬೀತದ ಕುಲವಿದು ಭಯವೇ ಸಿಡಿಯಿತು ಬೀತದ ಕುಲವಿದು ನಿಲ್ಲದು ಜೀವವಿದು ಆಹಾ ನಿಲ್ಲದು ಜೀವವಿದು ಹೌದು ಭೂತ ಅನುಗತ ಕವಿ ಕವಿ ತರುವನು ಭಯಜಾತ ಆಹಾ ಬರುವನು ಯಮನೀತ I know.
ಏನಿದು ಚೋದ್ಯವು ಮಾನಸಕಿ ಘನತರದಿ ನುಡಿ ಏನಿದು ಚೋದ್ಯವು ಮಾನಸಕಿ ಕಾಣೆ ಜಗದೊಳು ಈ ಗುಣದ ನುಡಿಯ ಮನುಜರಲಿ ವಿನಯವಿದು ಏನಿದು ಚೋದ್ಯವು ಮಾನಸಕಿ ಘನತರದಿ ನುಡಿ ಏನಿದು ಚೋದ್ಯವು ಮಾನಸಕಿ. ಆಹಾ, ಇವರು ಯಾರಾಗಿರಬಹುದು? ಜಟಾಯು ಮಾಡಿದನೆಂಬ ವಿಚಾರವನ್ನು ಹೇಳಿಕೊಳ್ಳುತ್ತಿರುವರಲ್ಲ. ಅಯ್ಯ, ನೀವು ಯಾರು? ಜಟಾಯುವನ್ನು ಎಲ್ಲಿ ನೋಡಿದಿರಿ? ಅಯ್ಯ ಪಕ್ಷಿರಾಜ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ಸೀತಾಮಾತೆಯನ್ನು ರಾಕ್ಷಸನಾದ ರಾವಣನು ಅಪಹರಿಸಿಕೊಂಡು ಹೋಗುತ್ತಿರಲು ಆತನ ಜತೆಯಲ್ಲಿ ಜಟಾಯು ಘೋರವಾಗಿ ಯುದ್ಧವನ್ನು ಮಾಡಲು ಆ ಪಾಪಿ ರಾವಣನು ಮೋಸದಿಂದ ಜಟಾಯುನನ್ನು ಕೊಂದನಂತೆ ಆತನಿಗೆ ಶ್ರೀರಾಮ ಲಕ್ಷ್ಮಣರು ಸಂಸ್ಕಾರಗಳನ್ನು ಮಾಡಿದ್ದಾಗಿ ನಮಗೆ ಶ್ರೀರಾಮ ಲಕ್ಷ್ಮಣರೇ ತಿಳಿಸಿದರು. ಅಯ್ಯೋ ಪಾಪಿ ರಾವಣ, ನನ್ನ ತಮ್ಮನನ್ನು ಕೊಂದಿದ್ದೂ ಅಲ್ಲದೆ ಸೀತಾಮಾತೆಯನ್ನು ಅಪಹರಿಸಿ ತಂದೆಯ. ಅಯ್ಯ ವೃದ್ಧ ಪಕ್ಷಿ, ನೀನು ಯಾರು? ನಿನಗೇಕೆ ಇಷ್ಟು ದುಃಖ? ಸೀತಾಮಾತೆಯನ್ನು ಆ ರಾವಣನು ಅಪಹರಿಸಿ ತಂದದ್ದು ನೀನು ನೋಡಿದೀಯಾ? ಅಯ್ಯ ಜಾಂಬವರೇ, ನಾನು ಈ ಪರ್ವತದ ಮೇಲ್ಭಾಗದಲ್ಲಿ ಕುಳಿತಿದ್ದನು. ಆ ದುರಾತ್ಮನಾದ ರಾವಣನು ಸೀತಾಮಾತೆಯನ್ನು ಎತ್ತಿಕೊಂಡು ಆಕಾಶ ಮಾರ್ಗದಲ್ಲಿ ಹೋಗುತ್ತಿರುವುದನ್ನು ನಾನು ನೋಡಿದೆನು. ಆಕೆಯು ರಾಮ ರಾಮಚಂದ್ರ ಎಂಬುದಾಗಿ ಪ್ರಲಾಪಿಸಿದಳು. ಆ ರಾವಣನೇ ಅತನಾದ ಜಟಾಯಿಯು ನನ್ನ ತಮ್ಮನು, ಅದಕ್ಕಾಗಿ ದುಃಖಿಸುತ್ತಿದ್ದೇನೆ. ಪಕ್ಷಿರಾಜ, ರಾವಣನು ಸೀತಾಮಾತೆಯನ್ನು ಎತ್ತಿಕೊಂಡು ಹೋಗುತ್ತಿದ್ದುದನ್ನು ನೀನು ನೋಡಿಯೂ ಸುಮ್ಮನಿದ್ದೆಯಾ? ಹಾಗೆ ಸುಮ್ಮನಿರಲು ನಿನಗೆ ಮನಸ್ಸಾದರೂ ಹೇಗೆ ಬಂದಿತು? ಅಯ್ಯ ವಾನರೇ, ಶಕ್ತಿ ಇದ್ದಿದ್ದರೆ ಆ ಪಾಪಿಯನ್ನು ಮುಂದೆ ಹೋಗಲು ಬಿಡುತ್ತಿದ್ದೇನೆ. ನಾನು ಜಟಾಯು ಪಂಥದಿಂದ ಸೂರ್ಯ ಮಂಡಲದವರೆಗೂ ಹಾರಲು ಕಡೆಗೆ ರೆಕ್ಕೆಗಳನ್ನು ಸುಟ್ಟುಕೊಂಡು ಈ ಪರ್ವತ ಪ್ರದೇಶದಲ್ಲಿ ಬಿದ್ದೆನು. ಈ ಸ್ಥಿತಿಯಲ್ಲಿ ಏನು ತಾನೇ ಮಾಡಬಲ್ಲೆ? ಆ ರಾವಣನು ಮಹಾಪರಾಕ್ರಮಿ, ಲಂಕಾನಗರದಲ್ಲಿ ವಾಸವಾಗಿರೋನು. ನೀವು ಸಹ ಈ ಪರ್ವತದ ಮೇಲ್ಭಾಗದಿಂದ ಲಂಕಾನಗರವನ್ನು ನೋಡಬಹುದು. ಆಹಾ, ಇದೇನಿದು? ನನ್ನ ಸುಟ್ಟು ಹೋಗಿದ್ದ ರೆಕ್ಕೆಗಳು ಮತ್ತೆ ಬಂದವು. ನಾನಿನ್ನು ಧನ್ಯನಾದೆನು. ನೀವಿನ್ನು ಸುಖವಾಗಿ ಹೋಗಿ ಬನ್ನಿ. ಅಯ್ಯ ಮಾರುತಿ, ಜಾಂಬವರೇ, ಸಂಪಾತಿಯಿಂದ ಲಂಕಾನಗರದ ನೆಲೆಯನ್ನು ತಿಳಿದು ಸಂತೋಷವೇನೋ ಆಯಿತು. ಆದರೆ ಈ ಅಪಾರವಾದ ಸಮುದ್ರವನ್ನು ಹಾರಿ ಲಂಕಾನಗರವನ್ನು ಸೇರುವವರು ಯಾರು? ನೀಲೆಯೊಳೆಲ್ಲರೂ ಹೇಳಿರಿ ಹೇಳಿರಿ, ನೀಲೆಯೊಳೆಲ್ಲರೂ ಮೇಲದವಾರ್ದಿಯು ನೀಲಯಂ ದಾಟಲು, ಮೇಲದವಾರ್ದಿಯು ನೀಲಯಂ ದಾಟಲು ಹೇಳಿರಿ ಹೇಳಿರಿ, ನೀಲೆಯೊಳೆಲ್ಲರೂ ಚಾರುಪಯೋನಿದೆ ಆರುತೆ ಲಂಕೆಯ, ಚಾರುಪಯೋನಿದೆ ಆರುತೆ ಲಂಕೆಯ, ಚಾರುತ ಕಾಂಬಿರಿ ಶ್ರೀರಾಮನ ರಸಿಯೇ, ಚಾರುತ ಕಾಂಬಿರಿ ಶ್ರೀರಾಮನ ರಸಿಯೇ, ಹೇಳಿರಿ ಹೇಳಿರಿ ಹೇಳಿಯೊಳೆಲ್ಲರೂ. ಏ ಮಹರ್ನವನು ನೀಲಯಂ ದಿವಿದನು, ಏ ಮಹರ್ನವನು ನೀಲಯಂ ಜವದಳು ದಾಟುವುದಕ್ಕೆ ಅರ್ಹನು, ಜವದಳು ದಾಟುವುದಕ್ಕೆ ಅರ್ಹನು, ಹೇಳಿರಿ ಹೇಳಿರಿ ನೀಲೆಯೊಳೆಲ್ಲರೂ. ಜಾಂಬುವಂತರೆ ಈ ಅಂಬುದಿಯಳು, ಜಾಂಬುವಂತರೆ ಈ ಅಂಬುದಿಯಳು, ಸಂಭ್ರಮದೊಳುವ ಹೃದಯ ತಾವೆದರದೆ, ಸಂಭ್ರಮದೊಳುವ ಹೃದಯ ತಾವೆದರದೆ, ಹೇಳಿರಿ ಹೇಳಿರಿ ಲೀಲೆಯೊಳೆಲ್ಲರೂ. ವಾರ್ತಿಕೌತ ಕೋರ್ದಿದನ್ನಯ, ವಾರ್ತಿಕೌತ ಕೋರ್ದಿದನ್ನಯ, ವಾರ್ಧಲಂಗನ ಸ್ಪರದಿಯಂತೆ, ವಾರ್ಧಲಂಗನ ಸ್ಪರದಿಯಂತೆ, ಹೇಳಿರಿ ಹೇಳಿರಿ ನೀಲೆಯೊಳೆಲ್ಲರೂ. 100 ಯೋಜನ ಹಾರಿಪೋಗುವೆ, 100 ಯೋಜನ ಹಾರಿಪೋಗುವೆ, ಬರಲಾರನು ನಾ
ಸ್ವಾಮಿ, ನಾನಿನ್ನು ಚಿಕ್ಕವನು. ಈ ಶತಯೋಜನ ವಿಸ್ತಾರವುಳ್ಳ ಸಮುದ್ರವನ್ನೇನೋ ಹಾರಿ ಲಂಕಾನಗರವನ್ನೇನೋ ಸೇರಬಲ್ಲೆ. ಆದರೆ ಅಲ್ಲಿಂದ ಹಿಂತಿರುಗಿ ಬರಲಾರನಲ್ಲ. ಅಯ್ಯ ವಾನರರೇ, ಈ ಹಿಂದೆ ನಾನು ಈ ಪರ್ವತ ಪ್ರದೇಶದಲ್ಲಿ ಓಡಾಡುತ್ತಿರುವಾಗ ನನ್ನ ಕಾಲಿಗೆ ಒಂದು ಕಲ್ಲು ತಗುಲರಿಂದ ನನ್ನ ಈ ಕಾರ್ಯವು ನನ್ನಿಂದ ಆಗುವುದಿಲ್ಲ. ಹಾಗಾದರೆ ಈ ಅಪಾರವಾದ ಸಮುದ್ರವನ್ನು ಹಾರಿ ಈ ಲಂಕಾನಗರವನ್ನು ಸೇರುವವರು ಯಾರು? ಈ ಮಾರುತಿ ಅಂಗದ, ಈ ಆಂಜನೇಯನು ಸಾಮಾನ್ಯನಲ್ಲ. ಮನಸ್ಸಿಟ್ಟರೆ ಕ್ಷಣ ಮಾತ್ರದಲ್ಲಿ ಸಮುದ್ರವನ್ನು ಹಾರಿ ಲಂಕಾನಗರವನ್ನು ಸೇರಿ ಆ ರಾವಣನಿಗೆ ತಕ್ಕ ಶಿಕ್ಷೆಯನ್ನು ಮಾಡುವವನು. ಹನುಮಂತನೇ, ನಿನ್ನಲ್ಲದೆ ಈ ಕಾರ್ಯವನ್ನು ಸಾಧಿಸುವರು ಬೇರೆ ಯಾರಿನ್ನಿರುವರು? ಮಾರುತಿ, ಈ ನಿನ್ನ ಸಾಹಸವನ್ನು ನೋಡಲು ಕುತೂಹಲಭರಿತರಾಗಿರುವ ನಮ್ಮೆಲ್ಲರಿಗೂ ನೇತ್ರಾನಂದವನ್ನುಂಟು ಮಾಡು. ಅಂಗದ, ಜಾಂಬವರೇ, ಆತ್ಮ ಓದರೆ ದೇಹ, ಆತ್ಮ ಓದರೆ ದೇಹ, ಅಗ್ನಿಹೋತ್ರನ ಪಾಲು, ಕಠಿಣ ಸೊಲ್ಲಗಳೆಲ್ಲ ಗಂಗೆಯ ಪಾಲು ಪಾಲು ಮಗನು ಹಾಕಿದ ಪಿಂಡ, ಮಗನು ಹಾಕಿದ ಪಿಂಡ, ಕಾಗಗಳ ಪಾಲು, ಮೇಲೆ ಒದಿಸಿದ ವಸ್ತ್ರ ದೀನರ ಪಾಲು ಪಾಲು ಪಾಲು. ಜಾಂಬವರೇ, ಅಂಗದ, ಊತಿಟ್ಟ ಧನಧಾನ್ಯ, ಊತಿಟ್ಟ ಧನಧಾನ್ಯ, ಧರಣಿ ದೇವಿಯ ಪಾಲು, ತಾನು ಮಾಡಿದ ಪಾಪ ಪುಣ್ಯಗ ಎರಡೇ ತನ್ನ ಪಾಲು. ಉತ್ತಮರಾದ ಅಂಗದರೇ, ಜಾಂಬವರೇ, ಹತ್ಯಾನಂದ ಮನಸ್ವಿಗಳಾದ ಮರಕೋಟೋತ್ತಮರೇ, ಚಿತ್ತ ಇಟ್ಟು ಎನ್ನ ನುಡಿಯನ್ನು ಕೇಳಿ. ಸಪ್ತ ನಿಧಿಗಳಾದ ನಿಮ್ಮೆಲ್ಲರ ಉತ್ತರ ಹೊಂದದಲ್ಲಿ ಪ್ರಳಯದ ಮೃತ್ಯುದೇವಿಗೆ ಮೃತ್ಯು ಹೋಗಬಲ್ಲೆ. ಅಲ್ಲದೆ ಅತ್ಯಧಿಕವಾದ ಈ ಬ್ರಹ್ಮಾಂಡವನ್ನು ಮೇಲೆ ಕೆತ್ತಿ ಶಕ್ತಿಯಿಂದ ತಂದು ತಮ್ಮ ಹತ್ತಿರ ಇರಿಸುವನೇ ಶಕ್ತಿಯುಕ್ತರೇ. ನಿತ್ಯನಾದ ಶ್ರೀರಾಮಚಂದ್ರನ ಕಾರ್ಯಕ್ಕಿಂತಲೂ ಅತ್ಯಧಿಕವಾದದ್ದು ಬೇರೆ ಇನ್ನೇನಿರುವುದು. ನೀವಿನ್ನೂ ಚಿಂತಿಸದಿರಿ. ಈ ಶತಯೋಜನ ವಿಸ್ತೀರ್ಣವುಳ್ಳ ಅತಿ ಧೈರ್ಯದಿಂದ ಸಮುದ್ರವನ್ನು ದಾಟಿ ಲಂಕಾನಗರವನ್ನು ಸೇರಬಲ್ಲೆ. ಪಾಪಿಯಾದ ರಾವಣನಿಗೆ ತಕ್ಕ ಪ್ರಾಯಚಿತ್ತವನ್ನು ಮಾಡಿ ಸತ್ಕುಲ ಪ್ರಸೂತಿಯಾದ ಸೀತಾಮಾತೆಯವರ ಯೋಗಕ್ಷೇಮವನ್ನು ತಿಳಿದು ಅತಿ ಜಾಗೃತಿಯಾಗಿ ಬರುವೆನು. ಜಾಂಬವರೇ, ನನ್ನನ್ನು ಆಶೀರ್ವಾದಿಸಿರಿ. ಮಾರುತಿ, ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಅಂಗದ, ನನ್ನನ್ನು ಆಶೀರ್ವಾದಿಸಿ. ನಿನಗೆ ಜಯವಾಗಲಿ, ಹೋಗಿ ಬಾ. ನೀವು ಸುಖವಾಗಿ ಋಷಿಮುಖಕ್ಕೆ ಹೋಗಿ ನಾನು ಲಂಕಾನಗರಕ್ಕೆ ಹೋದ ವಿಚಾರವನ್ನು ನನ್ನೊಡೆಯನಾದ ಸುಗ್ರೀವರಾಜನ ತಿಳಿಸಿರಿ. ನೀವಿನ್ನು ಹೋಗಿ ಬನ್ನಿರಿ. ಆಂಜನೇಯ, ನಿನಗೆ ಮಂಗಳವಾಗಲಿ, ಹೋಗಿ ಬಾ. ನಿನಗೆ ಜಯವಾಗಲಿ, ಹೋಗಿ ಬಾ. ನಂಗೆ ಬರದಿಂದಲೇ ಹರುಷವಂತನು, ಬರದಿಂದಲೇ ಹರುಷವಂತನು, ನಂಗೆ ವಾರ್ತಿಯ ಪಾವನಾತ್ಮನಾದ ರಾಮನ ಭಾಗದಿ ನಹಿಸುತ್ತಲೇ, ಪಾವನಾತ್ಮನಾದ ರಾಮನ ಭಾವದಿ ನಹಿಸುತ್ತಲೇ, ಶ್ರೀಧರ ಬರದ ಜೀವರ, ಶ್ರೀಧರ ಬರದ ಜೀವರ, ಜೀವರ ಸರದಿಯು ಪಾದವನಲ್ಲಿ ಗಂಗೆಟ್ಟೆ ವಾರ್ತಿಯ ಮರದಿಂದಲೇ ಹರುಷವಂತನೆ, ಮರದಿಂದಲೇ ಹರುಷವಂತನೆ, ಗಂಗೆಟ್ಟೆ ವಾರ್ತಿಯ ಲಂಘಿಸಿ ನಡೆಯುವ ಸಂಗಡಿಗರಿಗೆ, ಲಂಘಿಸಿ ನಡೆಯುವ ಸಂಗಡಿಗರಿಗೆ ತುಂಗಮುದವನ ನೀಡುತ್ತಲಿ, ತುಂಗಮುದವನ ನೀಡುತ್ತಲಿ, ಲಂಘಿಸಿ ಶ್ರೀವಾರ್ತಿಯ ಮರದಿಂದಲೇ ಹರುಷವಂತನೆ, ಮರದಿಂದಲೇ ಹರುಷವಂತನೆ, ಲಂಘಿಸಿ ಶ್ರೀವಾರ್ತಿಯ. ಆಹಾ ರಾಮಚಂದ್ರ, ಸಮುದ್ರ ಲಂಘನ ಕಾಲದಲ್ಲಿ ನನಗೆ ಉಂಟಾದ ಸಮಸ್ತ
ನನಗೆ ಸಹಾಯ ಮಾಡಲು ಬಂದ ಮೈನಕನನ್ನು ತಿರಸ್ಕರಿಸಿ ಸುರುಚಿ ಎಂಬ ರಾಕ್ಷಸಿಯ ಗರ್ವವನ್ನು ಅಡಗಿಸಿ ಸಿಂಬಿಕೆ ಎಂಬ ರಾಕ್ಷಸಿಯ ಉದರದಲ್ಲಿ ಸೂಕ್ಷ್ಮ ರೂಪಿನಿಂದ ಪ್ರವೇಶಿಸಿ ಅಲ್ಲಿ ಅತ್ಯದ್ಭುತವಾಗಿ ಬೆಳೆದು ಬಂದಿದ್ದೆಲ್ಲವೂ ನಿನ್ನ ಮಹಿಮೆಯಿಂದಲೇ. ಇನ್ನು ಮುಂದೆ ಕಾಣುವುದೇ ಲಂಕಾಪಟ್ಟಣ ಇರುವುದೇ. ಸುರಕುಲವ ಹಿಂಸಿಸಿ ನಿಷ್ಕರುಣಿತಾನೆನಿಸಿ ಜಗದ ಬಾಧಿಸುತ್ತಿಪ್ಪ ದುರ್ಲಭ ಶಾನನ ದುರುಳನದ ಶಾನನ ಪುರವಿದ ದುರುಳದ ಶಾನನ ಪುರವಿದ ನಿರೂಪಿಸಿದೆ ಶ್ರೀರಾಮಚಂದ್ರನ ಕೃಪೆಯಿಂದ. ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಕಂಡು ಹಿಡಿದು ಹಿಂಡುವೆ ಬಲ ಕಂಡಲ ಲಂಕಾ ನಗರವ ಮಾಡಿ ಮಂಡಲ ಅವನಿದ ಕಂಡೇ ಕಂಡೇ ಗಗನ ತಾಳದೆ ಹೊಳೆವ ಕಲ್ಲೋ ಗಗನ ತಾಳದೆ ಹೊಳೆವ ಕಲ್ಲೋ ಗಾಳ ಮೇಲೆ ನಡೆಯುತ್ತವು ಗಾಳ ಮೇಲೆ ನಡೆಯುತ್ತವು ಗತಿಯಳು ಸುಗನ ತೆರದಿ ಗತಿಯಳು ಸುಗನ ತೆರದಿ ಇಲ್ಲಿಗೆ ಬರುತ್ತಲಿ ಮರವನು ನೆರೆ ಖಂಡನ ಲಂಕಾ ನಗರವ ಮಾಡಿ ಮಂಡಲ ಅವನಿಗ ಕಂಡೇ ಕಂಡೇ ಕಲಸಿಕೋಟೆಯ ಒಳವ ಕಲಶಗಳೇ ಕಲಸಿಕೋಟೆಯ ಬಳಸಿಕೋಟೆಯ ಒಳವ ಕಲಶಗಳೇ ಕಂಗೊಳಿಪ ಪಂಕ್ತಿಗಳೇನು ಕಂಗೊಳಿಪ ಪಂಕ್ತಿಗಳೇನು ಜಲದಿ ದಾಟುತ್ತೆ ನಾಲಿ ಭೂಮಿಗೆ ಜಲದಿ ದಾಟುತ್ತೆ ನಾಲಿ ಭೂಮಿಗೆ ಜಲದಿ ದಾಟುತ್ತೆ ನಾಲಿ ಭೂಮಿಗೆ ಗೊತ್ತಲಾದ ಮೇಲೆ ಇಳಿಯುತ್ತಾಲಿ ನೆರೆ ಗೊತ್ತಲಾದ ಮೇಲೆ ಇಳಿಯುತ್ತಾಲಿ ನೆರೆ ಖಂಡನ ಲಂಕಾ ನಗರವ ಮಾಡಿ ಮಂಡಲ ಅವನಿದ ಕಂಡೇ ರಾಮಚಂದ್ರ, ಸಮುದ್ರ ರಂಗನ ಕಾಲದಲ್ಲಿ ನನಗೆ ಉಂಟಾದ ಸಮಸ್ತ ವಿಘ್ನಗಳಲ್ಲೂ ಪರಿಸಿಕೊಂಡು ಬಂದಿದ್ದೆಲ್ಲವೂ ನಿನ್ನ ಮಹಿಯಿಂದಲೇ. ಇನ್ನು ಈ ಪುರವನ್ನು ಪ್ರವೇಶಿಸಿ ಸೀತಾಮಾತೆಯವರನ್ನು ಹುಡುಕಿ ನೋಡುವೆನು. ಈಗ ನಾನು ಸೂಕ್ಷ್ಮ ರೂಪವನ್ನು ಹೊಂದುವೆನು. ಜೈ ರಘುವೀರ ಸಮರ್ಥ.
ಮೇಸ್ಟ್ ಹೇಳಿದ ಇವಾಗ ಬಂದರವನು ಚಿರವ ತರುವೆನೋ ವಿರೋಧಿಗಳ ಅಚಾರ್ಯ ತರ ತರದೆ ಕಾಡು ಪಡ 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 ಇಡಿವೆ ಬಡಿವೆ ದುಡುಕುವರನ್ನು ಪಡ 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 ಇಡಿವೆ ಬಡಿವೆ ದುಡುಕುವರನ್ನು ಇಳಿದು ಹಿಂಡಿ ಕಳೆದು ಕಂಡು ಬಿಡದೆ ಪಕ್ಷವೇ ವಿರೋಧಿಗಳು ಅಚಾರ್ಯ ತರ ತರದೆ ಕಾಡೆ ಕಂಡ ಸಿಕ್ಕಿನಿರಾದ ಸಮಸ್ತ ಜೀವಗಳನ್ನೆಲ್ಲ ಹಿಡಿದು ಖಂಡಿಸಿ ಕಂಡಗಳನ್ನು ಅಗದು ತಿಂದು ಸಂತೋಷ ಪಡೋಣ. ಈಗ ನನಗೆ ಬಹಳ ಆಯಾಸವಾಗಿರುವುದು. ಕೊಂಚ ವಿಶ್ರಮಿಸಿಕೊಂಡು ಆಮೇಲೆ ಯಾವುದಾದರೂ ಒಂದು ಎಕ್ಸರನ್ನು ಹಿಡಿದು ತುಂಡಗಳನ್ನು ಕಂಡಗಳನ್ನಾಗಿ ಕಚಕಚರಾಗಿ ತಿಂದು ಸಂತೋಷ ಪಡುವುದು. ಯಾವ ಸಮುದ್ರದ ನೀರನ್ನೆಲ್ಲ ಕುಡಿಯಲಿ. ಈಗ ನನಗೆ ಬಹಳ ಆಯಾಸವಾಗಿರುವ ನಾವು ಈಗ ನಾನು ವಿಶ್ರಾಂತಿ ಪಡೆದ ಓಹೋ, ಈ ಪುರದ ದ್ವಾರದಲ್ಲಿ ಯಾರೋ ಓರ್ವರ ಮಲಿಗೆ ನಿದ್ರಿಸುವಾಗಿದೆ. ಈಕೆಯು ಯಾರೆಂಬುದನ್ನು ವಿಚಾರಿಸಿಕೊಂಡು ಮುಂದೆ ಹೋಗುವೆನು. ನಾನಿಲ್ಲುವುದನ್ನು ಲಕ್ಷ್ಯದ ಮುಂದೆ ಹೋಗುವೆ. ಓಹೋ ಓಹೋ ರಾಕ್ಷಸಿ, ನೀನು ಯಾವ ಮಹನೀಯಳೆಂದು ಕೇಳಿ ಹೋಗಬೇಕು. ರಾವಣಾಸುರನಿಂದ ಆಜ್ಞಾಪಿತರಾಗಿರುವ ಈ ಲಗ್ಗಾರವರ ಮಹಾದ್ವಾರದಲ್ಲಿ ಕಾಲ ಕಾಯ್ತಿರುವ ಲಗ್ಗಾನಾದ ಎಲೆ ಲಂಕಣಿ, ಹಾಗಾದರೆ ಸರಿ, ನಿನ್ನ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಈ ಪುರವನ್ನು ಪ್ರವೇಶ ಮಾಡುವೆನು. ಎಲ್ಲ ಮೀರಿ ಬಂದ ನೀ ಯಾರಯಾನಲ್ಲ, ಎಲ್ಲ ಮೀರಿ ಬಂದ ನೀ ಯಾರಯಾನಲ್ಲ. ಚುಲ್ಲದ ನಿಜ ಕುಲದ ಕಾಲ ನಾನೆ ಲೇಲೆ, ಚುಲ್ಲದ ನಿಜ ಕುಲದ ಕಾಲ ನಾನೆ ಲೇಲೆ. ಆ ಕಾಲ ನಮ್ಮ ಪ್ರಭು ಆಟ ಹೋದೆ, ಕಾಲ ನಮ್ಮ ಪ್ರಭುವನ್ನ ಆಟ ಹೋದೆ. ಆ ಕಾಲವೆಲ್ಲ ವಸವ ನಾನು ನೋಡಲೇಲೆ, ಆ ಕಾಲವೆಲ್ಲ ವಸವ ನಾನು ನೋಡಲೇಲೆ. ಅಂದು ತೀರ್ಪರಿಲ್ಲ ಬರಲದಿಲ್ಲದಾರರು, ಸುರರು ಅಂದು ತೀರ್ಪರಿಲ್ಲ ಬರಲದಿಲ್ಲದಾರರು. ಸುರರು ನಾನಲ್ಲವ ನರನು ತಿಳಿಯದೆ, ಸುರರು ನಾನಲ್ಲವ ನರನು ತಿಳಿಯದೆ. ಬಂದದಾರೆ ಇಳಿದು ನೀ ಹೋಗಯಾಲಲ್ಲ, ಬಂದದಾರೆ ಇಳಿದು ನೀ ಹೋಗಯಾಲಲ್ಲ. ನೋಡಿ ಪುರವ ಪೋಪನಲ್ಲದೆ ಮತ್ತೆ ಪೋಪನೆ, ನೋಡಿ ಪುರವ ಪೋಪನಲ್ಲದೆ ಮತ್ತೆ ಪೋಪನೆ. ಕಡಿಮೆ ಕೋಡುಗ ನೀವು
ಓಡಿ ಹೋಗಲ ಬೇರೆ ಕಣಿವೆ ಕೋಣುಗ ನೀ ಓಡಿ ಹೋಗಲ ನೋಡಿ ಪುರವ ಪೋತನಲ್ಲದೆ ಮತ್ತೆ ಹೋಗಲೇ ನೋಡಿ ಪುರವ ಪೋತನಲ್ಲದೆ ಮತ್ತೆ ಹೋಗಲೇ ಓಹೋ ಲಂಕಣಿ ಮಂಕಣಿ ಶಂಕಣಿ ಎಂಬ ವಿಚಾರೆ ಇಲ್ಲಿ ನೆರೆದು ನೋಲ್ಪರಿಕ್ರೆ ಅಮಂಗಲ ಕಾರೆ ಅಜ್ಞಾನ ಗಹನ ಸಂಚಾರೆ ಅಧಮದೈತ್ತನ ಪರಿಚಾರೆ ಶ್ರೀರಾಮ ಭಕ್ತನಾದ ದಾರಿಯನ್ನು ಬಿಡೇ ಮಾರಿ ಎಮ್ಮಾರಿ ನಮ್ಮ ಒಡೆಯರ ಶಂಕರನು ಬಂದು ನಮ್ಮ ಒಡೆಯರ ಅನುಮತಿ ಇಲ್ಲವೇ ವೈಕೆ ನಿನ್ನ ಬಿಡೋದೆ ಬಡ್ಡ ಆಹಾ ರಾಮಚಂದ್ರ ಹೆಂಗಸಾದ ಇವಳೊಡನೆ ಇರುತ್ತಾ ಕಾದಾಡುವ ಸಂದರ್ಭವನ್ನು ಉಂಟಾದೆಂತ ತೋರುವುದಲ್ಲ. ಏನು ಮಾಡಲಿ ಇರಲಿ, ಈಕೆಯು ದೇವ ವಿರೋಧಿ ಆಗಿರೋದ್ರಿಂದಲೂ ಈಕೆಯನ್ನು ಶಿಕ್ಷಿಸಿದರೆ ಸ್ತ್ರೀ ಹತ್ಯೆ ದೋಷ ಬರುವುದಿಲ್ಲ. ಎಲೆ ರಾಕ್ಷಸಿ, ನಾನು ಈ ಪುರವನ್ನು ಪ್ರವೇಶ ಮಾಡಬೇಕೆಂದಿರುವನು, ನೀನು ಸಮರ್ಥನಾದರೆ ನನ್ನನ್ನು ತಡೆ. ನಿನ್ನನ್ನು ಬಂಧಿಸಿ ಸರಿಮನ್ನವನು, ಆಗ ನಿನಗೆ ನನ್ನ ಶಕ್ತಿ ಗೊತ್ತಾಗುವುದ ಮೂರ್ಖ. ಎಲೆ ಲಂಕಣಿ, ನಾನು ನೀನು ಒಂದು ಪಂಥವನ್ನು ಮಾಡಿಕೊಳ್ಳೋಣ. ಎಲೆ ವಾನರ, ನಿನ್ನ ಪಂಥ. ಲಂಕಣಿ, ಮೊದಲು ನೀನು ನನ್ನ ಬೆನ್ನಿನ ಮೇಲೆ 3 ಸಾರಿ ಮುಷ್ಟಿ ಪ್ರಹಾರವನ್ನು ಮಾಡು. ಆಮೇಲೆ ನಾನು ನಿನ್ನ ಬೆನ್ನಿನ ಮೇಲೆ ಒಂದೇ ಸಾರಿ ಮಾತ್ರ ಮುಷ್ಟಿ ಪ್ರಹಾರ ಮಾಡುತ್ತೇನೆ. ನೀನು ಸಮರ್ಥಳಾದರೆ ಅದನ್ನು ತಡೆದುಕೋ, ನಿನ್ನ ಪರಾಕ್ರಮವನ್ನು ತೋರಿಸು. ಎಲೆ ವಾನರ, ಆಗಬಹುದು. ನಾನು ಮೊದಲು ನಿನ್ನ ಬೆನ್ನಿನ ಮೇಲೆ 3 ಸಾರಿ ಪ್ರೊಜೆಕ್ಟ್ ಮಾಡಿ ನಿನ್ನನ್ನು ಯಮಪರಿಗೆ ಕಳಿಸೋಣ ಮೂರ್ಖ. ಆಹಾ, ಜೈ ಶ್ರೀರಾಮ್. ಏನು ಜೈ ಶ್ರೀರಾಮ್. ನನ್ನ ಮುಷ್ಟಿ ಪ್ರಹಾರವನ್ನು ಏನು ಆಗಲಿಲ್ಲ. ಈ ಸಾರಿ ನಿನ್ನನ್ನು ಯಮಪರಿಗೆ ಕಳಿಸೋಣ ಮೂರ್ಖ. ಜೈ ಶ್ರೀರಾಮ್. ಸಾಮಾನ್ಯ ಕೊಚ್ಚಲ್ಲ ಇದು. ಕಡೆ ಸರಿ ನನ್ನ ಶಕ್ತಿಯನ್ನು ತೋರಿಸುವನೇ. ಜೈ ಶ್ರೀರಾಮ್. ಹಲೋ ಲಂಕಣಿ, ನಿನ್ನ ಪರಾಕ್ರಮವನ್ನು ನೋಡಿದ್ದಾಯಿತು. ಈಗ ನನ್ನ ಶಕ್ತಿ ಏನೆಂಬುದನ್ನು ನೋಡಿ ಸಹಿಸಿಕೋ. ಜಾಗೃತಿಯಾಗಿ ಸಿದ್ಧಳಾಗು. ಆಗಬಹುದು. ಜೈ ರಘುವೀರ ಸಮರ್ಥ. ಮಹಾನುಭಾವನಾದ ರಾವಣೇಂದ್ರನೇ, ಬ್ರಹ್ಮದೇವನ ಶಾಪವು ಇಂದಿಗೆ ಫಲಿಸಿತು. ಇನ್ನು ರಾವಣನಿಗೆ ಅಪಜಯವೇ ಸಿದ್ಧ. ದಾನವ ಕುಲಕ್ಕೆ ಧ್ವಂಸವಾದರಲ್ಲಿ ಸಂಶಯವೇ ಇಲ್ಲ. ಆಹಾ, ಶ್ರೀರಾಮಚಂದ್ರ, ಈ ಪುರದ್ವಾರ ಪಾಲಕಿಯಾದ ಲಂಕಣಿಯನ್ನು ಜಯಿಸಿದ್ದಾಯಿತು. ಇನ್ನು ಸಾವಕಾಶ ಮಾಡದೆ ಸೀತಾಮಾತೆಯವರನ್ನು ಹುಡುಕಿ ನೋಡುವೆನು. ಜೈ ರಘುವೀರ ಸಮರ್ಥ. ಎಲ್ಲಿ
ರಾಕ್ಷಸರ ವಶಕ್ಕೆ ಸಿಕ್ಕಿ ಸಿಂಹದ ಬಾಯಿಗೆ ಹುಲ್ಲೆ ಸಿಕ್ಕಿದಂತಾಗಬಹುದು. ಎಂದಿಗೆ ನನ್ನನ್ನು ಈ ಕಷ್ಟದ ಪರಿಸ್ಥಿತಿಯಿಂದ ಬಿಡಿಸಿದೆ ಆ ರಾಮಚಂದ್ರ, ಕೌಸಲ್ಯಾತನೆಯ ಆ ರಾಮಚಂದ್ರ. ಮಾರನೆ ತೋರೋ ಬೇಗನೆ, ಮಾರನೆ ತೋರೋ ಬೇಗನೆ, ಮಾರನೆ ತೋರೋ ಬೇಗನೆ. ನೀರಜ ಗಂಧಿಯ ಮುಖ ನೀರಾಜೆಯನ್ನು, ನೀರಜ ಗಂಧಿಯ ಮುಖ ನೀರಾಜೆಯನ್ನು. ಮಾರನೆ ತೋರೋ ಬೇಗನೆ, ಮಾರನೆ ತೋರೋ ಬೇಗನೆ, ಮಾರನೆ ತೋರೋ ಬೇಗನೆ. ಸಾರ ಸುಖ ಸಾರುತ್ತ ವೈಯಾರವನ್ನೇ ಬೀರುತ್ತ, ಸಾರ ಸುಖ ಸಾರುತ್ತ ವೈಯಾರವನ್ನೇ ಬೀರುತ್ತ. ಮೀರಿ ಮೆರೆಯುವವಳ ನಾರಿಯನ್ನು ಸೇರುವೆ, ಮೀರಿ ಮೆರೆಯುವವಳ ನಾರಿಯನ್ನು ಸೇರುವೆ. ಮಾರನೆ ತೋರೋ ಬೇಗನೆ, ಮಾರನೆ ತೋರೋ ಬೇಗನೆ, ಮಾರನೆ ತೋರೋ ಬೇಗನೆ. ದಾರುಗೊಳಿಸುತ್ತಿಹಳು ನಾರಿಯು ಧೀರೆಯು, ದಾರುಗೊಳಿಸುತ್ತಿಹಳು ನಾರಿಯು ಧೀರೆಯು. ದುರುಳ ರಾಮನನ್ನು ಸಾರಿ ನೆರೆಯುತ್ತಿಹಳು, ದುರುಳ ರಾಮನನ್ನು ಸಾರಿ ನೆರೆಯುತ್ತಿಹಳು. ಮಾರನೆ ತೋರೋ ಬೇಗನೆ, ಮಾರನೆ ತೋರೋ ಬೇಗನೆ, ಮಾರನೆ ತೋರೋ ಬೇಗನೆ. ಚತುರೆಯರಾದ ರಾಕ್ಷಸರ ಕಣ್ಣೆರಡರೆ ನಾನಾ ವಿಧವಾದ ಸಂಧಾನಗಳೇರ್ಪಡಿಸಿ ಜಾನಕಿಯ ಮನಸ್ಸನ್ನು ನನ್ನ ಕಡೆಗೆ ಬದಲಾಯಿಸುವಂತೆ ತಿಳಿಸಿದ್ದನು. ಆದರೆ ಆಕೆಯು ಆ ದುರುಳ ರಾಮನನ್ನೇ ನೆನೆಯುತ್ತಿರುವುದಾಗಿ ತಿಳಿಸಿದರು. ಆದರೂ ಸಹ ನನ್ನವರೆಲ್ಲರೂ ಆಕೆಯ ಮನಸ್ಸನ್ನು ಬದಲಾಯಿಸಲು ನಿರತರಾಗಿದ್ದರು. ಒಂದು ವೇಳೆ ಅವರೇನಾದರೂ ಬದಲಾಯಿಸಿರಬಹುದೇನೋ. ಈಗ ನಾನು ಹೋಗಿ ಮಧುರವಾದ ವಾಕ್ಯಗಳಿಂದ ಮಾತನಾಡಿಸುವೆನು. ರಮಣಿ ಪಡಿವೇಣಿ ಭಾಮಾಮಣಿ, ರಮಣಿ ಪಡಿವೇಣಿ. ಸುಗುಣೆ ಎನ್ನನು ನೋಡೆ ನಗುತ್ತಲಿ ಮಾತಾಡೆ, ಸುಗುಣೆ ಎನ್ನನು ನೋಡೆ ನಗುತ್ತಲಿ ಮಾತಾಡೆ. ಬಗೆ ಬಗೆಯಿಂದಲಿ ಬೇಡುವೆ ಜಾನಕಿ, ಬಗೆ ಬಗೆಯಿಂದಲಿ ಬೇಡುವೆ ಜಾನಕಿ. ರಮಣಿ ಪಡಿವೇಣಿ ಭಾಮಾಮಣಿ, ಮಾರನ ಸತಿಗಿಂತ ಮೀರಿದ ನಿನ್ನಯ, ಮಾರನ ಸತಿಗಿಂತ ಮೀರಿದ ನಿನ್ನಯ. ಮೋರೆಗೆ ಮುತ್ತನು ನಾರಿನ ಕೊಡಲೆ, ಮೋರೆಗೆ ಮುತ್ತನು ನಾರಿನ ಕೊಡಲೆ. ರಮಣಿ ಪಡಿವೇಣಿ ಭಾಮಾಮಣಿ, ರಮಣಿ ಪಡಿವೇಣಿ. ಆಹಾ, ನಾನಿದುವರೆಗೂ ಈ ನಾರಿ ಶಿರೋಮಣಿ ಮರದೃಢವನ್ನು ಬೇರೆಲ್ಲೆಯೂ ಕಾಣಲಿಲ್ಲ. ಎಲೈ ಬೋರ ಮೋಹನ ಕರೆಯದ ಜಾನಕಿ, ಹೃದ ಹಠವನ್ನು ಮಾಡಬೇಡ. ಕಣಿಕರಗೊಂಡು ನನ್ನ ಮನದಿಚ್ಚಂತೆ ನಡೆದರೆ ನೀನು ಸುಖವಾಗಿರುವೆ.
ಇಲ್ಲವೋ ದಾನವ, ಕುಲಾಂಗನೆಯಾಗಿರುವ ಪರಮ ಪವಿತ್ರೆಯೂ ಆಗಿರುವ ನನ್ನನ್ನು ಈ ರೀತಿ ಏಕವಚನದಿಂದ ಮಾತನಾಡಿಸುತ್ತಿರುವ ಖಂಡಿತವಾಗಿಯೂ ನಿನಗೆ ಕೇಳು ತಪ್ಪಿದ್ದಲ್ಲ. ಆದುದರಿಂದ ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಶರಣಾಗತನ ಸುಖದಿಂದಿರು. ಮಾತನಾಡಲೇ ಸುಗುಣೆ ಮಾಡಿ ನೀರನ್ನೇ, ಮಾತನಾಡಲೇ ಸುಗುಣೆ ಅನ್ನವೂ ಸೇರದು ನಿನ್ನ ಲಾಪನೆಯಿಂದ, ಅನ್ನವೂ ಸೇರದು ನಿನ್ನ ಲಾಪನೆಯಿಂದ. ನಿದ್ದೆಯು ಬಾರದೆ ಮುದ್ದು ಜಾನಕಿ ಕೇಳಿ, ನಿದ್ದೆಯು ಬಾರದೆ ಮುದ್ದು ಜಾನಕಿ ಕೇಳೆ. ಮಾತನಾಡಲೇ ಸುಗುಣೆ ಮಾನಿ ನೀರನ್ನೇ, ಮಾತನಾಡಲೇ ಸುಗುಣೆ. ರಾಮನಂಬಲ ತೊರೆದು ಪ್ರೇಮಾದೆನ್ನೊಳು ಬೆರೆತು, ರಾಮನಂಬಲ ತೊರೆದು ಪ್ರೇಮಾದೆನ್ನೊಳು ಬೆರೆತು. ಕಾಮಿನಿಯೇ ಎನ್ನನ್ನು ರಾಮನೆನ್ನುತ್ತಾ ತಿಳಿದು, ಕಾಮಿನಿಯೇ ಎನ್ನನ್ನು ರಾಮನೆನ್ನುತ್ತಾ ತಿಳಿದು. ಮಾತನಾಡಲೇ ಸುಗುಣೆ ಮೋನಿ ನೀರನ್ನೇ, ಮಾತನಾಡಲೇ ಸುಗುಣೆ. ಏಯ್ ಮೋಹನಾಂಗಿ, ವೃಥಾ ಹಠವನ್ನು ಮಾಡಬೇಡ. ನಿನ್ನ ಪತಿಯಾದ ಆ ಬನಗುರಾಮನು ನಿನ್ನನ್ನು ಈ ನಮ್ಮ ಲಂಕಾ ನಗರದಿಂದ ಬಿಡಿಸಿಕೊಂಡು ಹೋಗುವನೆಂಬ ಭ್ರಮೆಯು ನಿನಗಿದ್ದರೂ ಇರಬಹುದು. ಒಂದು ವೇಳೆ ಬಂದರೂ ಈ ನಮ್ಮ ರಾಕ್ಷಸರ ಬಾಯಿಗೆ ತುತ್ತಾಗುವನು. ಇದಕ್ಕೆ ನೀನು ಏನು ಹೇಳುವೆ? ಎಲ್ಲವೋ ನೀಚ, ನಾನು ನಿನ್ನ ವಂಶವನ್ನೇ ಹಾಳು ಮಾಡುವ ಮೃತ ದೇವತೆ ಎಂದು ತಿಳಿದುಕೋ. ಶ್ರೀರಾಮಚಂದ್ರನ ಪಾದ ಧೂಳಿಗೂ ಸಮನಿಲ್ಲದ ನೀನು ಶ್ರೀರಾಮಚಂದ್ರನನ್ನು ನಿಂದಿಸುತ್ತಿರುವ ನಿನ್ನ ವಂಶವು ನಿರ್ವಂಶವಾಗದೇ ಇರುವುದು. ಇನ್ನು ಕಾಲ ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಶರಣಾಗತನಾಗು. ಏನ ನುಡಿಯುವೆ ಏನ ನುಡಿಯುವೆ, ಸಾಕಿನ್ನು ಬಿಡು ಬಿಡು ವಿಚಾರವಿದೆ ನೀ ನಿಲ್ಲಿಸೆ ನಿಲ್ಲಿಸೆ ನಿಲ್ಲಿಸೆ. ಏನ ನುಡಿಯುವೆ ಏನ ನುಡಿಯುವೆ, ಸಾಕಿನ್ನು ಬಿಡು ಬಿಡು ವಿಚಾರವಿದೆ ನೀ ನಿಲ್ಲಿಸೆ ನಿಲ್ಲಿಸೆ ನಿಲ್ಲಿಸೆ. ನಿಲ್ಲಿಸುವೆ ನಿಲ್ಲಿಸುವೆ. ಸುಧತಿ ಒದರ ಬೇಡವೆ ಮಧುರೈತೆ, ಸುಧತಿ ಒದರ ಬೇಡವೆ ಮಧುರೈತೆ. ಗದಿಯನ್ನು ನೆರೆಕಡಿಸಿದೆ ತೆರೆದಿ ತೆರೆಯುವೆ, ವಿಧಿಯ ನುಡಿಯುವೆ ಪತಿ ಎನಿಸಿದ ಛೈ ಅವನ ದಾರ್ ಮರುಳೆ. ನಿಲ್ಲಿಸೆ ನಿಲ್ಲಿಸೆ ನಿಲ್ಲಿಸೆ. ಏನ ನುಡಿಯುವೆ ಏನ ನುಡಿಯುವೆ, ಸಾಕಿನ್ನು ಬಿಡು ಬಿಡು ವಿಚಾರವಿದೆ ನೀ ನಿಲ್ಲಿಸೆ ನಿಲ್ಲಿಸೆ ನಿಲ್ಲಿಸೆ. ನಿಲ್ಲಿಸುವೆ ನಿಲ್ಲಿಸುವೆ.
ಕಾಮಿಸಿದೆ ನಿನ್ನ ಕಾಮನರಗಿನಿ ಕಾಮಿಸಿದೆ ನಿನ್ನ ಕಾಮನರಗಿನಿ ರಾಮನ ಆಸೆ ತೊರೆದು ಪ್ರೇಮದಿ ಈಗ ಬೆರೆತು ಕಾಮಿನಿ ಮನದಿ ತಿಳಿದು ಸರಸಕ್ಕೆ ಭಾಸಕ್ಕೆ ಸುರತ ಸುಖಕ್ಕೆ ಕೋಪ ಬೇಡವೇ 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 ಏನ ನುಡಿಯುವೆ ಸಾಕಿನ್ನು ಬಿಡು ವಿಚಾರವಿದೆ ನಿಲ್ಲಿಸೇ 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 ಯಾರು ದುರುಳ ಏನು ಹೇಳ್ತಿರುವೆ ದೇವಿ ಗರುಡ ಗಂಧರ್ವ ದೇವದಾರವ ಸಿದ್ಧ ವಿದ್ಯಾಧರೆಲ್ಲರೂ ನನ್ನನ್ನು ಕಂಡರೆ ಗಡಗಡನೆ ನಡುಗುತ್ತಿರುವರು. ಈಗಿರುವಲ್ಲಿ ಅಲ್ಪರಾದ ಮೂರ್ಖ ನಿನ್ನ ಪತಿ ಆ ಬಡಗು ರಾಮನಿಗೆ ನಾನು ಎದುರುಣಿ. ನಿನ್ನ ಚಪ್ಪಳೆಯನ್ನು ಬಿಟ್ಟು ನನ್ನೊಡೆ ಸೇರಿ ಸುಖವಾಗಿರು. ಸಾಕು ಸಾಕು ನಿನ್ನ ನುಡಿಗೆ ಲೋಕ ನಗುವುದೇ ಸೀತೆ. ಸಾಕು ಸಾಕು ನಿನ್ನ ನುಡಿಗೆ ಲೋಕ ನಗುವುದೇ. ಸಾಕು ನರನ ಲೆಕ್ಕಿಸುವೆನೆ ಸಾಕು ನರನ ಲೆಕ್ಕಿಸುವೆನೆ ಕುಕಸೂತನೆ ಲಲನೆ. ಸಾಕು ಸಾಕು ನಿನ್ನ ನುಡಿಗೆ ಲೋಕ ನಗುವುದೇ. ಸೀತೆ ನಿನ್ನ ರೂಪಿಗೆ ನಾ ಸೀತೆ ನಿನ್ನ ರೂಪಿಗೆ ನಾ ಸೋತೆ ಲಾಲಿಸೆ ಖ್ಯಾತಿ ನೀಡುತ್ತ ಎನ್ನ ಪರಮ ಪ್ರೀತಿ ಲಾಲಿಸೆ ಸೀತೆ. ಸಾಕು ಸಾಕು ನಿನ್ನ ನುಡಿಗೆ ಲೋಕ ನಗುವುದೇ ಸೀತೆ ಲೋಕ ನಗುವುದೇ. ಶ್ರೀರಾಮಚಂದ್ರನನ್ನು ನಿಂದಿಸುತ್ತಿರುವ ನಿನ್ನ ನಾಲಿಗೆಯೂ ಕೆದ್ದು ಹೋಗಬಾರದು, ನಿನ್ನ ಕಣ್ಣುಗಳು ಒರೆದು ಹೋಗಬಾರದು.
ಭ್ರಾಂತಿ ಇದೇನೆ ರಮಣಿ ಭ್ರಾಂತಿ ಇದೇನೆ ಕಾಡೋಳೆಲ್ಲ ತಿರುಗಿ ತಿರುಗಿ ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಡಿ ಬಾಳಲ್ಲಿ ಸುತ್ತ ನಿನ್ನ ಬಾಡಿ ಬಾಳಲ್ಲಿ ಸುತ್ತ ನಿನ್ನ ಕೋಡಗನ ತಾಡಿಸುವ ಗೀಡರಿಸಿದ ಮೂಡನವನು ಭ್ರಾಂತಿ ಇದೇನೆ ರಮಣಿ ಭ್ರಾಂತಿ ಇದೇನೆ ರಾಮ ಗೀಮ ನೆಂದು ಕಳ್ಳನ ರಾಮ ಗೀಮ ನೆಂದು ಕಳ್ಳನ ನಾಮವೆತ್ತ ಬೇಡ ಇನ್ನು ನಾಮವೆತ್ತ ಬೇಡ ಇನ್ನು ಕಾಮಿನಿ ಗರಿ ಕಾಮಿನಿ ಕಾಮಿನಿ ಗರಿ ಕಾಮಿನಿ ಕಾಮನ ಸಂಗ್ರಾಮಕ್ಕೆ ಭ್ರಾಂತಿ ಇದೇನೆ ರಮಣಿ ಭ್ರಾಂತಿ ಇದೇನೆ ಜೈ ಪ್ರಶ್ನೆ ರಾಮ ರಾಮ ಎಂದು ಪದೇ ಪದೇ ಆ ಹೇಳಿ ಹೆಸರು ನನ್ನ ಎದುರಿನಲ್ಲಿ ಎತ್ತಬೇಡ ಕೊಡುವೆನೋ ಇದೊಂದು ಮಾಸದ ಅವಧಿಯ ಕೊಡುವೆನೋ ಇದೊಂದು ಮಾಸದ ಅವಧಿಯ ಬಿಡದೆಯನ ಗೊಳಿಯದಿರಲು ಮರುಕವನ್ನಳಿದು ಕಡಿದಿರುವೆ ಭಕ್ಷಿಸಲ್ಲೋಡ ಆಜ್ಞಾಪೆನು ದೈತ್ಯ ಜಾಲಕ್ಕೆ ನಿನ್ನ ಓ ಈ ದುರೇನು ಈ ನನ್ನ ಖಡ್ಗದಿಂದ ತುಂಡು ತುಂಡಾಗಿ ಕತ್ತರಿಸಿ ಈ ನಮ್ಮ ರಾಕ್ಷಸರು ಉಂಡು ಸಂತೋಷ ಪಡುವಂತೆ ಮಾಡಲೇ ಇರಲಿ ಇನ್ನೊಂದು ಮಾಸದ ಅವಧಿಯನ್ನು ಕೊಟ್ಟು ನೋಡುವೆನು ಮನೋಜ ಶರ ಅತಿ ಅನುಪಮವೇ ಮನೋಜ ಶರ ಅತಿ ಅನುಪಮವೇ ಹರ್ಷದಿಂದಲೇ ಜಾನಕಿ ಸೇರು ಹರ್ಷದಿಂದಲೇ ಜಾನಕಿ ಸೇರು ಮನೋಜ ಶರ ಅತಿ ಅನುಪಮವೇ ಮನೋಜ ಶರ ಅತಿ ಅನುಪಮವೇ ಮೀನಕೇತ ನಿನ್ನ ತನು ಚಾಪ ಬೀರಿ ಸೇರಿಸ ಮೀನಕೇತ ನಿನ್ನ ತನು ಚಾಪ ಬೀರಿ ಸೇರಿಸ ಸೇರುತ್ತೆ ನಿಮಿಷ ಹೊಂದುತ್ತೆ ಹರುಷ ಸೇರುತ್ತೆ ನಿಮಿಷ ಹೊಂದುತ್ತೆ ಹರುಷ ಅದರ ಮಧುರ ರಸ ಸವಿಯಲು ಬರುವೆ ಅದರ ಮಧುರ ರಸ ಸವಿಯಲು ಬರುವೆ ಮನೋಜ ಶರ ಅತಿ ಅನುಪಮವೇ ಮನೋಜ ಶರ ಅತಿ ಅನುಪಮವೇ ಮನೋಜ ಶರ ಅತಿ ಅನುಪಮವೇ ಪುರಕ್ಕೆ ಬಂದು 2-3 ದಿನಗಳಾದರೂ ಇನ್ನೂ ಜಾನಕಿ ಮಾತೆಯ ಸಂದರ್ಶನವೇ ಆಗಲಿಲ್ಲ. ಕುಂಭಕರ್ಣ, ವಿಭೀಷಣ ಮುಂತಾದ ರಾವಣನ ಮುಖ್ಯಮಂತ್ರಿಗಳ ಅರಮನೆಗಳೆಲ್ಲ ಹುಡುಕಿದರು, ಜಾನಕಿ ಮಾತೆಯ ಸಂದರ್ಶನವೇ ಆಗಲಿಲ್ಲ. ಇನ್ನು ರಾವಣನ ಅರಮನೆ ಅಂತಃಪುರವನ್ನು ಪ್ರವೇಶಿಸಿ ಅಲ್ಲಿ ಹುಡುಕಿ ನೋಡುವೆನು. ಇಲ್ಲಿ ಯಾರೋ ಹಂಸತೋಲಿಕ ತಲ್ಪದಲ್ಲಿ ಮಲಗಿ ನಿದ್ರಿಸುತ್ತಿರುವರು. ಈತನು ರಾವಣನಿರಬಹುದೇ? ಈತನ ಪಕ್ಕದಲ್ಲಿ ಮಲಗಿರುವ ಈ ಸುಂದರವಾದ ಸ್ತ್ರೀಯು ಯಾರಾಗಿರಬಹುದು? ನಮ್ಮಮ್ಮ ಜಾನಕಿ ಆಗಿರಬಹುದೇ? ಹಾ ರಾಮ ರಾಮ ರಾಮ. ಪಾಪೆ ಸಾಧೋ ಜನಸಂತಾಪೆ ಏವಾನೆ ಪಾಪೆ ಅವನ ಜಯ ಚೌ ರವ ಗೈ ಗಾಯಡಿ ಅವನ ಜಯ ಚೌ ರವ ಗೈ ಗಾಯಡಿ ಏವಾನೆ ಸಾಧೋ ಜನಸಂತಾಪೆ ಏವಾನೆ ಪಾಪೆ ಎವೆದೋ ಪಾವನಿ ಶ್ರೀ ರಾಮನನ್ನು ವರಕಟ್ಟಿ ಎವೆದೋ ಪಾವನಿ ಶ್ರೀ ರಾಮನನ್ನು ವರಕಟ್ಟಿ ವನಿತೆ ವೈದೇಹಿಯ ವನಿತೆ ವೈದೇಹಿಯ ಅಪ ಆರಿಸಿದೆ ಪಾಪೆ ಸಾಧು ಜನಸಂತಾಪೆ ಏವಾನೆ ಪಾಪೆ. ಆಹಾ, ಈತನು ರಾವಣನೆಂಬುದರಲ್ಲಿ ಸಂಶಯವೇ ಇಲ್ಲ.
ಈಕೆಯು ನಮ್ಮಮ್ಮ ಜಾನಕಿ ಎಂಬುದರಲ್ಲಿ ಸಂಶಯವೇ ಇಲ್ಲ. ಏಕೆಂದರೆ ರಾಕ್ಷಸರ ಸ್ತ್ರೀಯರಲ್ಲಿ ಇಂತಹ ಸುಂದರವಾದ ಸ್ತ್ರೀಯರು ಇರುವರೇ? ಹಾ ಜನಕರಾಜನಂದರೇ, ನಿನಗಿದು ಸರಿಯೇ? ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತು? ರಘುಪುಂಗವನ ಗುಣಾಂಬೀರ್ಯಗಳನ್ನು ಮರೆತೆಯ? ನಿನ್ನಲ್ಲಿ ಲೇಶಂಶವಾದರೂ ದೋಷಗಳವಿಲ್ಲವೆಂದು ಹಗಲಿರುಳು ನಿನ್ನ ಸ್ನೇಹವನ್ನೇ ಹಂಬಲಿಸುತ್ತಿರುವ ಶ್ರೀರಾಮಚಂದ್ರನಿಗೆ ಇಲ್ಲಿನ ದುರ್ನಡತೆಗಳು ಹೇಗೆ ತಾನೇ ತಿಳಿಸಲಿ? ಒಂದು ವೇಳೆ ತಿಳಿಸಿದ ಪಕ್ಷದಲ್ಲಿ ಶ್ರೀರಾಮಚಂದ್ರನು, ಲಕ್ಷ್ಮಣನು ಮತ್ತು ಸುಗ್ರೀವಾದಿಗಳು ಪ್ರಾಣದಿಂದಿರುವರೇ? ಅಮ್ಮ ಜಾನಕಿ, ನೀವುಗಳು ಅಯೋಧ್ಯವನ್ನು ಬಿಟ್ಟು ಅರಣ್ಯವಾಸಕ್ಕೆ ಬರುವಾಗ ಶ್ರೀರಾಮಚಂದ್ರನೊಂದಿಗೆ ಹೇಳಿದ ಮಾತುಗಳನ್ನು ಹಾಳು ಮಾಡಿಕೊಂಡೆಯ? ಪತಿವ್ರತ ಎಂಬ ಆಭರಣಗಳು ಕಿತ್ತು ಹೊರದೆಯ? ಸೂರ್ಯವಂಶ ಎಂಬ ಅರಸರ ಕೀರ್ತಿಲತೆಯನ್ನು ಕತ್ತರಿಸದೆಯ? ಕಾಕೋತ್ವಂಶಕ್ಕೆ ಕಳಂಕಳವನ್ನು ತಂದೆಯ? ಅಯೋಧ್ಯಕ್ಕೆ ಮೃತ್ಯು ದೇವತೆಯಾದೆಯ? ಅಮ್ಮ ಜಾನಕಿ, ನಿನ್ನಂಥವರೇ ಹೀಗಾದರೆ ಉಳಿದವರ ಪಾಡೇನು? ಎಷ್ಟೊಂದು ಅನಾಹುತಗಳಿಗೆ ಈಡಾದೆಯಮ್ಮ. ಇರಲಿ, ಇದಕ್ಕೆಲ್ಲ ಕಾರಣನೋ ಈ ಅಧಮನು. ಇವನನ್ನು ಮೊದಲು ಶಿಕ್ಷಿಸಬೇಕು. ರಾವಣ ನಿನ್ನ ಶಿಷ್ಟ ಕೈಯುತ್ತಲಿ ಶಿಷ್ಟ ಜನರ ರಕ್ಷಿಪೆ. ಭ್ರಷ್ಟತನದಿ ನಿನ್ನ ಶ್ರೇಷ್ಠ ಪನರನ ಕಷ್ಟ ಪೊದಿಸುತ್ತಿರುವೆ. ದುಷ್ಟ ರಾವಣ ನಿನ್ನ ಶಿಷ್ಟ ಗೈಯುತ್ತಲಿಗ ಶಿಷ್ಟ ಜನರ ರಕ್ಷಿಪೆ. ಆಹಾ, ಈತನು ರಾವಣನೆಂಬುದರಲ್ಲಿ ಸಂಶಯವಿಲ್ಲ. ಈ ಭ್ರಷ್ಟದಾನವನನ್ನು ಒಂದೇ ಮುಷ್ಟಿ ಪ್ರಹಾರದಿಂದ ಸಂಹರಿಸಬಲ್ಲೆ. ಆದರೆ ನಾನು ಸೀತಾನ್ವೇಷಣ ಕಾರ್ಯಕ್ಕಾಗಿ ಬರುವಾಗ ಶ್ರೀರಾಮಚಂದ್ರನಿಂದ ಅಪ್ಪಣೆಯನ್ನು ಪಡೆದು ಬರಲಿಲ್ಲ. ಇರಲಿ, ನಾನು ಬರುವಾಗ ಶ್ರೀರಾಮಚಂದ್ರ ಮೂರ್ತಿಯವರು ಸೀತಾಮಾತೆಯವರವರ ಅಂಗಾಂಗಗಳಲ್ಲಿ ಕೆಲವು ಲಕ್ಷಣಗಳನ್ನು ಹೇಳಿದ್ದರು. ಅವುಗಳನ್ನು ಪರಿಶೀಲಿಸದೆ ಹೊರತು ನನ್ನ ಮನಸ್ಸಿಗೆ ಸಮಾಧಾನವಾಗುವುದಿಲ್ಲ. ಈಗ ಮೆಲ್ಲನೆ ಅವರ ಬಳಿಗೆ ಹೋಗಿ ಪರಿಶೀಲಿಸುವೆನು. ನಾನು ಎಂತಹ ಅವಿವೇಕಿ! ನಿರಪರಾಧಿಯಾದ ಸೀತಾಮಾತೆಯನ್ನು ಆತುರ ಪಟ್ಟು ಅನೇಕ ದೋಷಗಳಿಗೆ ಆಸ್ಪದ ಮಾಡಿದನಲ್ಲ. ಅಯ್ಯೋ ಜಾನಕಿಯೇ ಹೀಗಾದರೆ ಪ್ರಪಂಚವೇ ಹಾಳಾಗುವುದಿಲ್ಲವೇ? ನಾನು ಸೀತಾನ್ವೇಷಣ ಕಾರ್ಯಕ್ಕಾಗಿ ಬರುವಾಗ ಶ್ರೀರಾಮಚಂದ್ರ ಮೂರ್ತಿಯವರು ಸೀತಾಮಾತೆಯವರ ಅಂಗೈಯಲ್ಲಿ ಸುಮಂಗಳ ರೇಖೆಯು, ಪಾದದಲ್ಲಿ ಪದ್ಮರೇಖೆಯು ಇರುವುದಾಗಿ ತಿಳಿಸಿದ್ದರು. ಈಗ ಅವುಗಳನ್ನು ಪರಿಶೀಲಿಸಿ ನೋಡುವಕ್ಕೆ ನಮ್ಮಮ್ಮ ಜಾನಕಿಯ ಶುಭ ಲಕ್ಷಣಗಳು ಒಂದು ತೋರದೆ, ಅಂಗೈಯಲ್ಲಿ ವೈದ್ಯವ್ಯ ರೇಖೆಯು, ಪಾದದಲ್ಲಿ ಕಾಗೆ ರೇಖೆಯು ಇರುವುದರಿಂದ ಈಕೆಯು ಖಂಡಿತವಾಗಿಯೂ ನಮ್ಮಮ್ಮ ಜಾನಕಿಯೇ ಅಲ್ಲ. ಈಕೆಯು ಈ ರಾಕ್ಷಸನ ಧರ್ಮಪತ್ನಿಯಾಗಿರಬೇಕು. ಹಾ ಭೂಪುತ್ರಿ, ಇನ್ನು ಎಲ್ಲಿ ಹುಡುಕಲಮ್ಮ ಲೋಕಮಾತೆ? ಅಮಮ ಕಾಣನೆ ಭೂಮಿ ಜಾತೆಯ ರಾಮ ಕಾಂತೆ ಸೀತೆಯ. ಅಮಮ ಕಾಣನೆ ಭೂಮಿ ಜಾತೆಯ ರಾಮ ಕಾಂತೆ ಸೀತೆಯ. ಶ್ರಮವ ಪಂದಿದೆ ಬ್ರಹ್ಮಣೆ ಗೊಂದಿದೆ, ಶ್ರಮವ ಪಂದಿದೆ ಬ್ರಾಹ್ಮಣೆ ಗೊಂದಿದೆ. ಶ್ರಮವ ಪಂದಿದೆ ಬ್ರಾಹ್ಮಣೆ ಗೊಂದಿದೆ. ಮಾಡನಾಡು ಬಾಲಯ ಅಮಮ ಕಾಣನೆ ಭೂಮಿ ಜಾತೆಯ ರಾಮ ಸೀತೆಯ. ನವಾದಿಯು ಮುಗಿದೋದೆಲ್ಲಿಗೆ ಒಡೆಯ, ನವಾದಿಯು ಮುಗಿದೋದೆಲ್ಲಿಗೆ ಬಿಡುವೆ ನಾಸುವಾನೋ ರಾಮ, ಬಿಡುವೆ ನಾಸುವಾನೋ ರಾಮ. ತಡೆಯೇ ಶೋಕವ ಜಡದ ಗಂಗೆಯ, ತಡೆಯೇ ಶೋಕವ ಜಾಡ ಜಾಗ
ಅಮಮ ಕಾಡನೆ ಭೂಮಿ ರಾಮ ಸೀತೆಯ ಅಂತೂ ಎಷ್ಟು ಹುಡುಕಿದರೂ ನಮ್ಮಮ್ಮ ಜಾನಕಿಯ ಗೃಹೆ ಸಿಗಲಿಲ್ಲ. ಬರಿಗೈಯಿಂದ ಹೋಗಲೇ ತುಂಬಾ ಅವಮಾನವು, ಆತ್ಮಹತ್ಯೆ ಮಾಡಿಕೊಳ್ಳಲೇ ಮಹಾಪಾಪಕರವು. ಇರಲಿ, ಚಿಂತಿಸಿ ಫಲವಲ್ಲ. ಈ ದಾನವನ ಲಂಕಾನಗರವನ್ನೇ ಭೂಮಿಯಿಂದ ಭೇದಿಸಿ ಈ ನನ್ನ ಬಾಲದಿಂದ ಸುತ್ತಿ ಎತ್ತಿಕೊಂಡು ಹೋಗಿ ಶ್ರೀರಾಮಚಂದ್ರನ ಪಾದ ಹತ್ತಿರ ಇರಿಸುವೆನು. ಇದೇ ತಕ್ಕ ಉಪಾಯ. ಪರಿಪಾಹಿ ಶ್ರೀ ರಘು ಮಾ ಪರಮಾತ್ಮ ಕೀರ್ತಿದಾನ. ಪರಿಪಾಹಿ ಶ್ರೀ ರಘುರಾಮ ಪರಮ ಕೀರ್ತಿದಾನ. ಶ್ರೀರಾಮ ಕೇಸರಿ ಭೀಮಾ, ಶ್ರೀರಾಮ ಕೇಸರಿ ಭೀಮಾ, ಮುನಿ ಲೋಕ ಚರಬೆಂದು ದೇವಪಾಲ ಚರಣದ ಪಾರ್ಥಲೋಲ. ಪರಿಪಾಹಿ ಶ್ರೀರಘು ಮಾ ಪರಮಾತ್ಮ ಕೀರ್ತಿದಾನ. ಅಶೋಕವನದ ವಿಚಾರವಾಗಿ ಮಾತನಾಡಿಕೊಂಡು ಹೋಗುತ್ತಿರುವರು. ನಾನು ಹಿಂಬಾಲಿಸಿ ಹೋಗಿ ಸೀತಾಮಾತೆಯವರು ಅಲ್ಲೇನಾದರೂ ಇರಬಹುದರೋ ಹುಡುಕಿ ನೋಡುವೆನು. ರಾಮಚಂದ್ರ, 16,000 ರಾಕ್ಷಸನರು ಕೊಂದ ನಿನಗೆ ಈ ದುರುಳನೋ ಅಷ್ಟೊಂದು ದೊಡ್ಡವನೇ. ನೀನು ಮನಸ್ಸು ಮಾಡಿದರೆ ಧೂಳು ಧೂಳಾಗಿ ಹೋಗಲಾರನೆ. ಅಯ್ಯೋ, ನನ್ನ ವ್ಯತೆಯಿಂದ ಏನಾದರೂ ಈ ಲೋಕವನ್ನು ಬಿಟ್ಟಿರೋ ಹೇಗೆ ರಾಮಚಂದ್ರ? ಇಲ್ಲ ಇಲ್ಲ ದಶರಥ ನಂದನ, ನಿಮ್ಮನ್ನು ನೋಡದೆ ನಾನಿನ್ನೂ ಜೀವಂತವಾಗಿರುವುದು ಸರಿಯಲ್ಲ. ನನ್ನೀ ನೀಳವಾದ ಜಡೆಯಿಂದ ಈ ಸಿಂಹಾಂಬರಕ್ಷಕ್ಕೆ ಉರುಳನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಬಿಡುವೆನು, ಪ್ರಾಣತ್ಯಾಗ ಮಾಡಿಬಿಡುವೆನು. ಪ್ರಾಣವನೋಪಿಸುವೆ ಪ್ರಾಣೇಶನ ಪಾದಕ್ಕೆ, ಪ್ರಾಣವನೋಪಿಸುವೆ ಪ್ರಾಣೇಶನ ಪಾದಕ್ಕೆ, ಪ್ರಾಣವನೋಪಿಸುವೆ. ಶೋಣಿಯೋಳಿತರ ಶೋಕ ಸಹಿಸಲಾರೆ ಪ್ರಾಣವನೋಪಿಸುವೆ.
ವರಾನೋ ಕೆಡುಗದ ಶಾಲನ ಶಿರ ಮುರಿದಿಡಿತಂ ಕೆಡುಗದ ಶಾಲನ ಶಿರ ಮುರಿದಿಡಿತಂ ಶಿಪ್ಲದೆ ಬರುವ ಶ್ರೀರಾಮ ಲಕ್ಷ್ಮಣರ ಸಹಿತ ಇದೇನಿದು ಶ್ರೀರಾಮಚಂದ್ರನ ವೃದ್ಧಾಂತವಿರುವುದಲ್ಲ. ಓಹೋ, ಈ ವಾನರನು ಯಾರಾಗಿರಬಹುದು? ಇದು ರಾಕ್ಷಸರ ಮಾಯೆ ಆಗಿರಬಹುದು. ಇಲ್ಲವಾದರೆ ಅಥವಾ ನನ್ನ ದೌರ್ಬಲ್ಯದಿಂದ ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವೆ. ಏಕೆಂದರೆ ಸ್ವಪ್ನದಲ್ಲಿ ವಾನರರನ್ನು ಕಾಣುವುದು ಅಮಂಗಳಕರವೆನ್ನುವರಲ್ಲ. ಇದು ಖಂಡಿತವಾಗಿಯೂ ರಾಕ್ಷಸರ ಮಾಯೆ ಆಗಿರಬಹುದು. ಸುರರಂ ಪರಿಹರಿಸಲು ಅರಿಯಾಗಿದ್ದ ಮಹಾವಿಷ್ಣು ನರರೂಪವನ್ನು ಧರಿಸಿ ದುರುಳರಂ ಸದಬಡಿದು ಪರಿಪರಿಯಾಗಿ ಮೆರೆಯುತ್ತಿದ್ದ ಶ್ರೀರಾಮಚಂದ್ರ ದೇವರಿಗೆ ಮರ್ಕೊಟರಿಗೆ ಒಡೆಯನಾದ ಸುಗ್ರೀವರಾಜನು ಮಾಡಿದ ವಾಗ್ದಾನವು ಇಂದು ಫಲಿಸಿತು ಎಂಬ ವಿಚಾರದಲ್ಲಿ ಸಂಶಯವಿಲ್ಲ. ಅಲ್ಲದೆ ಈ ಸುಂದರವಾದ ಸ್ತ್ರೀಯು ನಮ್ಮಮ್ಮ ಜಾನಕಿ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಆಹಾ, ಈಕೆಯ ಪಾದ ಪದ್ಮಗಳನ್ನು ಕಂಡ ನಾನು ಎಂತಹ ಫಲಪುಣ್ಯ ಧನ್ಯ. ಆಹಾ, ಇದೇನಿದು ಪದೇ ಪದೇ ಶ್ರೀರಾಮಚಂದ್ರನ ವೃದ್ಧಾಂತವೇ ಕೇಳಿ ಬರುತ್ತಿರುವುದಲ್ಲ. ಆ ಪ್ರಾಣೇಶ್ವರ, ಎಲ್ಲಿರುವಿರಿ ಸ್ವಾಮಿ, ಎಲ್ಲಿರುವಿರಿ? पाहि सीते भूमि जाते, पाहि सीते भूमि जाते, पाहि राम चंद्र प्रीचे, पाहि राम चंद्र प्रीचे, पाहि पाहि परम विख्याते, पाहि पाहि परम विख्याते, पाहि सूरा वेणुते माते, पाहि सूरा वेणुते माते, पाहि सीते भूमि जाते, पाहि राम चंद्र प्रीचे, रामदूत ನಮ್ಮ ನಾನು, ರಾಮದೂತ ನಮ್ಮ ನಾನು, ಕ್ಷೇಮ ರಘುವರನು ತಾಯೇ, ಭೂಮಿ ಜಾತೆ ನಿನ್ನ ಹುಡುಕಲು, ಭೂಮಿ ಜಾತೆ ನಿನ್ನ ಹುಡುಕಲು, ರಾಮ ನಾನೇ ಇಂದ ಬಂದನು, ರಾಮ ನಾನೇ ಬಂದನು, पाहि सीते भूमि जाते, पाहि राम चंद्र प्रीचे. ಸನ್ಮಣಿಗಳ ಮುನ್ಮಣೆಯ ಹುಣ್ಣಿಮೆಯ ಚಂದ್ರನನ್ನು ತಿರಸ್ಕರಿಸಿ ಕಣ್ಮಣಿಗಳಿಗೆ ಆನಂದವನ್ನು ತೋರ್ತಿತ್ವ ಜನನಿ. ಜನಸ್ಥಾನದಿಂದ ಆ ಧಮರಾವಣನು ಅಪಹರಿಸಿ ತರಲ್ಪಟ್ಟ ಸೀತಾದೇವಿಯವರು ನೀವೇ ಆಗಿದ್ದರೆ ದಯವಿಟ್ಟು ತಿಳಿಸಮ್ಮ, ನಿಮ್ಮಲ್ಲಿ ಕೆಲವು ಸಂಗತಿಗಳನ್ನು ಹೇಳಬೇಕಾಗಿರುವುದು. ಅಯ್ಯ ವಾನರನೇ, ಆ ನೀಚ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತಳಾದ ನಾನೇ. ನೀನು ಯಾರು? ಶ್ರೀರಾಮಚಂದ್ರನ ವೃದ್ಧಾಂತವನ್ನು ಹೇಳುತ್ತಿರುವ ನೀನು ಯಾರು? ಸಂದೇಹ ಬಿಡೋ ಮಹಾತೆ, ವಾಸುಂದರ ಸುತೆ ಬೃಂದಾರ ಕುಸುಮಾನಿತೆ, ಸಂದೇಹ ಬಿಡೋ ಮಹಾತೆ, ವಾಸುಂದರ ಸುತೆ ಬೃಂದಾರ ಕುಸುಮಾನಿತೆ, ಕುಂದನೆಣಿಸದ ಎಂದು ನ ರಘುನಂದನನ ಕಡೆಯಿಂದ ನಿಮ್ಮೈ, ಕುಂದನೆಣಿಸದ ಎಂದು ನ ರಘುನಂದನನ ಕಡೆಯಿಂದ ನಿಮ್ಮ ಚಂದವರಿಯಲು ಬಂದ ಸೇರು ಎಂದು ತಿಳಿಯದೆಂದನು, ಸಂದೇಹ ಬಿಡೋ ಮಾತೆ, ವಾಸುಂದರ ಸುಂದರ ದೇವಿ ನಿಮ್ಮಯ್ಯ ಪಾದ ಸೇವೆಗೆ ಬಂದ ಸೇವಾಕನ, ದೇವಿ ನಿಮ್ಮಯ್ಯ ಪಾದ ಸೇವೆಗೆ ಬಂದ ಸೇವಾಕನ,
ಪಾವನ ಲೋಕಾವನ ರಾಜೀವ ಲೋಚನ ರಾಮನನು ಪಾವನ ಲೋಕಾವನ ರಾಜೀವ ಲೋಚನ ರಾಮನನು ಭಾವಿಸುತ್ತಲೇ ಜೀವಿದನು ಜೀವನಾಂತೆಯಂ ಮಂದವ ಸಂದೇಹ ಬಿಟ್ಟು ಮಾತೆ ವಾ ಸುಂದರ ಸುತೆ ಮಾತೆ ಕಾತಿರಿಸದೆ ಎನ್ನ ನುಡಿಯನ್ನು ಕೇಳು. ಭೂತಲದ ಖ್ಯಾತಿಯನ್ನು ಪಡೆತಿರ್ಪ ರಘುಜಾತ ಜನಪ್ರೀತ ಸದ್ಗುಣ ವಿಖ್ಯಾತ ಅಖಿಲಾಂಡತೀತ ನಿಮ್ಮಯ ನಾಥನಿಂದ ಕಳುಹಿಸಲ್ಪಟ್ಟ ದೂತನಮ್ಮ ನಾನು. ಅಮ್ಮ ಮಂಜುಳ ಮಹಿಮಳೆ ಪುಂಜೀಕಸ್ಥಳಾದ ಅಂಜನಾದೇವಿಯ ಗರ್ಭದಲ್ಲಿ ತ್ರಿರಂಜನನ ರೇತಾಸ್ತಿನಿಂದಲೂ ಪ್ರಪಂಚನ ಪರಾಕ್ರಮದಿಂದಲೂ ಜನ್ಮಿಸಿರುವ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮತ್ತೆ ಮಾರುತಿ ಅಂತಲೂ ಕರೆಯುವರು. ತಾಯಿ ಸಂಶಯವನ್ನು ಬಿಡು, ನನ್ನನ್ನು ನಿಮ್ಮ ಪಾದ ಸೇವಕನೆಂದು ತಿಳಿಯಮ್ಮ. ತಾಯಿ ನಿಮ್ಮನ್ನು ಆ ಅಧಮರಾವಣನು ಅಪಹರಿಸಿಕೊಂಡು ಬರುತ್ತಿರುವಾಗ ನಿಮ್ಮಲ್ಲಿದ್ದ ಕೆಲವು ಆಭರಣಗಳನ್ನು ನಿಮ್ಮ ಸೀರಿನ ಸೆರಗಿನಲ್ಲಿ ಗಂಟು ಕಟ್ಟಿ ಋಷಿಮುಖಾದ್ರಿ ಹತ್ತಿರ ಹಾಕಿರಲು ಅವುಗಳನ್ನು ಸಂಗ್ರಹಿಸಿ ಶ್ರೀರಾಮ ಲಕ್ಷ್ಮಣರು ನಿಮ್ಮನ್ನು ಅರಸುತ್ತಾ ಅಲ್ಲಿಗೆ ಬಂದಾಗ ಆ ಆಭರಣ ಗಂಟನ್ನು ಅವರಿಗೆ ಒಪ್ಪಿಸಲು ಅದರಲ್ಲಿ ಹೊನ್ನೂರು ಚಳಿಕೆ ಗುಂಡು ಮತ್ತು ಶಿರೋಭರಣಗಳು ಇಲ್ಲವೆಂದು ಅವುಗಳನ್ನು ಪರಿಶೀಲಿಸಲು ಲಕ್ಷ್ಮಣ ಮೂರ್ತಿಯವರ ಕೈಗೆ ಕೊಟ್ಟು ಬಹಳವಾಗಿ ಪ್ರಾರ್ಥಿಸಿದರಮ್ಮ ತಾಯಿ. ಇದೆಲ್ಲ ನಿಜವೇ ಎಂದು ತಮಗೆ ಮನವರಿಕೆಯಾಯಿತೆ? ಅಯ್ಯ ವಾನರನೇ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ದೂತನೇ ಆಗಿದ್ದಲ್ಲಿ ನನ್ನ ಪ್ರಾಣಕಾಂತನ ರೂಪ ಲಾವಣ್ಯಗಳನ್ನು ವರ್ಣಿಸಿ ಹೇಳಬಲ್ಲೆಯಾ? ತಾಯಿ, ಇದೇನು ಈಗ ಹೇಳುವೆ? ಶ್ರೀರಾಮಚಂದ್ರನ ರೂಪ ಲಾವಣ್ಯಗಳನ್ನು ವರ್ಣಿಸಲು 1000 ನಾಲಿಗೆ ಉಳ್ಳ ಆದಿಶೇಷನಿಗೂ ಅಸಾಧ್ಯವಾಗಿರುವಲ್ಲಿ ಸಾಮಾನ್ಯವಾನರ ನನ್ನಿಂದ ಸಾಧ್ಯವೇನಮ್ಮ. ಆದರೂ ನಿಮ್ಮ ನಂಬಿಕೆಗಾಗಿ ನನಗೆ ತಿಳಿದಷ್ಟು ಹೇಳಮ್ಮ. ರಾಮನಂತ ಚೆಲ್ಲುವ ರಣಭೇಮ ಜಗದಪಿ ರಾಮನಂತ ಚೆಲ್ಲುವ ಕಾಮರೋಪ ಸದೃಶನಾದ ಕಾಮರೋಪ ಸದೃಶನಾದ ತಾಮಸವದನಾಭ ಜಗದಪಿ ರಾಮನಂತ ಚೆಲ್ಲುವ ರಣಭೀಮ ಜಗದಪಿ ರಾಮನಂತ ಚೆಲ್ಲುವ ಮೇಲವರ್ಣಿವೆ ಶಾಲವರ್ಷನು ಲೋಲಲೋಚನ ಪರಿಪೂರ್ಣನು ಮೇಲವರ್ಣಿವೆ ಶಾಲವರ್ಷನು ಲೋಲಲೋಚನ ಪರಿಪೂರ್ಣನು ಫಲಕರವಿ ಕೋದಂಡ ಬಿಡಿದಿ ಫಲಕರವಿ ಕೋದಂಡ ಬಿಡಿದಿ ಕಾಲವನೇ ನೆನಪೇ ರಾಮನಂತ ಚೆಲ್ಲುವ ರಣಭೀಮ ಜಗದಪಿ ರಾಮನಂತ ಪ್ರೇಮ ಪೂರ್ಣ ಕರುಣಾಂತರಂಗನು ಕಾಮರರೋ ಪಾಲಿಸುವ ಸುಗುಣನು ಪ್ರೇಮ ಪೂರ್ಣ ಕರುಣಾಂತರಂಗನು ಕಾಮರರೋ ಪಾಲಿಸುವ ಸುಗುಣನು ಕೋಮರವಿ ನೇತ್ರ ತೇಜ ಕೋಮರವಿ ನೇತ್ರ ತೇಜ ಪನು ರಾಮನೋ ರಾಮನಂತ ಚೆಲ್ಲುವ ನಮಂತ ರಣಭೀಮ ಜಗದಪಿ ರಾಮನಂತ ಅಮ್ಮ. ತಾಯಿ, ಶ್ರೀರಾಮಚಂದ್ರನ ರೂಪವೈಖರಿಯನ್ನು ಮಂದಮತಿಯಾದ ನನಗೆ ತಿಳಿದಷ್ಟು ಹೇಳಿರುವನು. ಅಲ್ಲದೆ ನಾನು ಶ್ರೀರಾಮಚಂದ್ರನ ಪುತ್ಯನೆಂಬುವುದಕ್ಕೂ ಮತ್ತು ನಿಮ್ಮ ದುಃಖವನ್ನು ಕ್ಷಮನಗೊಳಿಸುವುದಕ್ಕೂ ಇದು ಶ್ರೀರಾಮಚಂದ್ರನ ಕರದಲ್ಲಿ ಒಳೆಯುತ್ತಿರುವ ಸಂಜೀವಿಮಣಿ ಎಂಬ ಮುದ್ರಿಕಾ ಉಂಗುರವನ್ನು ತಂದಿರುವನು. ಸ್ವೀಕರಿಸಿ ತಾಯಿ. ರಾಮಚಂದ್ರ ಸ್ವಾಮಿ, ಉಂಗುರವೇ ಮುದ್ರೆಯುಂಗುರವೇ ಉಂಗುರವೇ
ರಂಗನಾಥನ ಮನದ ಉಂಗುರವೇ ಉಂಗುರವೇ ಮುದ್ರೆಯುಂಗುರವೇ ರಂಗನಾಥನ ಮನದ ಉಂಗುರವೇ ಸ್ವಾಮಿ ಪ್ರಾಣೇಶ್ವರ ಏಳೇಳು ಸಮುದ್ರದಿಂದ ಎಲ್ಲಾಡಿ ಓಡಿ ಬಂದೆ ನನ್ನ ಮೇಲೆ ಎಷ್ಟು ಪ್ರೀತಿ ಉಂಗುರವೇ ಏಳೇಳು ಸಮುದ್ರದಿಂದ ಎಲ್ಲಾಡಿ ಓಡಿ ಬಂದೆ ನನ್ನ ಮೇಲೆ ಎಷ್ಟು ಪ್ರೀತಿ ಉಂಗುರವೇ ಉಂಗುರವೇ ಮುದ್ರೆಯುಂಗುರವೇ ರಂಗನಾಥನ ಮನದ ಉಂಗುರವೇ ರಂಗನಾಥನ ಮನದ ಉಂಗುರವೇ ರಂಗನಾಥನ ಮನದ ಉಂಗುರವೇ ಹನುಮಂತನೇ, ಈ ದಿವಸವೇ ನನಗೆ ಸುದಿನವು. ನೀವು ನನಗಾಗಿ ಈ ಸತವಿಷ್ಟಾರ್ಣವುಳ್ಳ ಸಮುದ್ರವನ್ನು ದಾಟಿ ಬಂದ ನಿನ್ನ ಶೌರ್ಯ ಪರಾಕ್ರಮವೂ ಅದ್ಭುತವಾದದೇ ಸರಿ. ಶ್ರೀರಾಮ ಲಕ್ಷ್ಮಣರು ನನಗೋಸ್ಕರ ಏನಾದರೂ ಹೇಳಿ ಕಳಿಸಿರುವರೆ ನನ್ನನ್ನು ಈ ಕಷ್ಟದ ಪರಿಸ್ಥಿತಿಯಿಂದ ಯಾವಾಗ ಬಿಡಿಸಿಕೊಂಡು ಹೋಗುವರಂತೆ? ಬೆದರ ಬೇಡವೇ ಮಾತೆ ಸದೇ ಶೋಭಾ ನೀತೆ ಬೆದರ ಬೇಡವೇ ಮಾತೆ ಮಾತೆ ಶ್ರೀ ರಘುಪ್ರಾತನಾಡುಗಂ ಉದಂಬುಜದೆ ಮುದಂ ಕಡೆ ಸದಂಬುಜದೆ ಕದಂಬಕತೆ ಉದಂಬುಜದೆ ಕದಂಬುಡೆ ಸದಂಬುಜದೆ ಕದಂಬಕತೆ ಬೆದರಾಂಬೆ ಕದೆ ಮಾತೆ ಸದೇ ಶೋಭಾ ನೀತೆ ಬೆದರಾಂಬೆ ಕದೆ ಮಾತೆ ಶ್ರೀ ರಘುಪ್ರಾತನಾಡುಗಂ ಮಾತೆ ಶ್ರೀ ರಘುಪ್ರಾತನಾಡುಗಂ ಸೀತೆ ಸೀತೆ ಎಂದು ಮನದಿ ಸೋತು ಹೊಂಬಲ ಮಾತನಾಡುವ ಸೋತು ಹೊಂಬಲ ಮಾತನಾಡುವ ಭೂತಲದಲ್ಲಿ ಪಾದಕಗಳು ಸಾತನನು ಚೇತನನು ಭೂತಲದಲ್ಲಿ ಪಾದಕಗಳು ಸಾತನನು ಚೇತನನು ಬೆದರೇ ಕದೆ ಮಾತೆ ಜನನಿ, ನಿಮ್ಮನ್ನು ನನ್ನ ಭುಜದ ಮೇಲೆ ಕುಳಿಸಿಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಶ್ರೀರಾಮಚಂದ್ರನ ಹತ್ತಿರ ಇರಿಸುವೆನು. ನಿಮ್ಮ ಬುದ್ಧಿಗೆ ತಕ್ಕ ಅಯ್ಯ ವಾನರನೇ, ನಿನ್ನ ಬುದ್ಧಿಗೆ ತಕ್ಕಂತೆ ಮಾತನಾಡುತ್ತಿರುವೆಯಲ್ಲ. ನೀನು ನನ್ನನ್ನು ಎತ್ತಿಕೊಂಡು ಹೋದರೆ ಶ್ರೀರಾಮಚಂದ್ರರಾದ ಕರಗತವಾದ ಶರಾಗತಿಗೆ ಕುಂದು ಉಂಟಾಗುವುದಿಲ್ಲ. ಈ ಅಪಾರವಾದ ಸಮುದ್ರವನ್ನು ನೀನು ಹಾರಬಲ್ಲೆಯ? ತಾಯೇದೇನು ಹೇಗೆ ಹೀಗೆ ಹೇಳವೆ? ನನ್ನನ್ನು ಸಾಮಾನ್ಯ ವಾನರನೆಂದು ಭಾವಿಸಬೇಡ. ನಿಮ್ಮ ಮತ್ತು ಶ್ರೀರಾಮಚಂದ್ರನ ಅನುಗ್ರಹ ಹೊಂದಿದ್ದರೆ ನಿಮ್ಮನ್ನು ಮಾತ್ರವಲ್ಲ, ಈ ರಾವಣನಿಂದ ಹೊರಗೂಡಿದ ಈ ಲಂಕಾ ನಗರವನ್ನು ಭೂಮಿಯಿಂದ ಭೇದಿಸಿ ಈ ನನ್ನ ಬಾಲದಿಂದ ಸುತ್ತಿ ಎತ್ತಿಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಶ್ರೀರಾಮಚಂದ್ರನ ಹತ್ತಿರ ಇರಿಸುವೆನು. ಇದು ನನ್ನ ಆಕಾರವನ್ನು ನೋಡು. ಹನುಮಂತನೇ, ನಿನ್ನೆ ಘೋರ ರೂಪವನ್ನು ನೋಡಲು ನನಗೆ ಭಯವಾಗುತ್ತಿರುವುದು.
ನೀನು ಶೌರ್ಯವೂ ಪರಾಕ್ರಮವೂ ಅದ್ಭುತವಾದದೇ ಸರಿ. ಆದ್ದರಿಂದ ನೀನು ಸಣ್ಣವನಾಗು, ಮೊದಲನೇ ರೂಪವನ್ನು ಧರಿಸು. ಹನುಮಂತನೇ, ನೀನು ನನ್ನನ್ನು ಕರೆದುಕೊಂಡು ಹೋದರೆ ಶ್ರೀರಾಮಚಂದ್ರನ ಕರಗತವಾದ ಕೋದಂಡೆಗೆ ಕುಂದುಂಟಾಗುವುದಿಲ್ಲವೇ? ಆದ್ದರಿಂದ ಶ್ರೀರಾಮಚಂದ್ರನೇ ಇಲ್ಲಿಗೆ ಬಂದು ಈ ದಾನವನನ್ನು ಸಂಹರಿಸಿ ನನ್ನನ್ನು ಕರೆದುಕೊಂಡು ಹೋಗುವಂತೆ ತಿಳಿಸು. ತಾಯಿ, ನಿನ್ನ ಮಾತುಗಳಲ್ಲೂ ಪ್ರತಿ ಇಲ್ಲದವುಗಳೇ ಸರಿ. ನಾನು ಇಲ್ಲಿಗೆ ಬಂದು ಕುರುಹಾಗಿ ತಾವು ನನಗೆ ಯಾವುದಾದ್ರೂ ಅಭಿಜ್ಞಾಸ ವಸ್ತುವನ್ನು ಅನುಗ್ರಹಿಸಿದರೆ ನಾನಿನ್ನು ಹೊರಡುವೆನು ತಾಯಿ. ಪ್ರತಿನಿಧಿ ಎನಿಸಿದ ಎನ್ನೋ ಪ್ರತಿನಿಧಿ ಎನಿಸಿದ ಸಣ್ಣದ ಚೂಡ ರತ್ನಂ ಇದು ನೀಡುತ್ತೇ ಇನ್ನೊಂದು ಮಾಸದ ಬದಿಯೋ ಕರೆದೊಯ್ಯುವುದೆಂದು ಹನುಮ. ಹನುಮಂತನೇ, ಇನ್ನೊಂದು ತಿಂಗಳ ಅವಧಿಯಲ್ಲಿ ಬಂದು ನನ್ನನ್ನು ಕರೆದುಕೊಂಡು ಹೋಗಬೇಕಾಗಿ ಶ್ರೀರಾಮಚಂದ್ರನಿಗೆ ತಿಳಿಸು. ಹಾಗೂ ನನ್ನ ಕುಶಲವನ್ನು ಲಕ್ಷ್ಮಣನಿಗೂ ಹಾಗೂ ನಿನ್ನೊಡೆಯನಾದ ಸುಗ್ರೀವರಿಗೂ ಎಲ್ಲರಿಗೂ ತಿಳಿಸು. ಅಲ್ಲದೆ ನೀನು ಇಲ್ಲಿಗೆ ಬಂದಿದ್ದು ಈ ಚೂಡ ರತ್ನವನ್ನು ಸ್ವೀಕರಿಸು. ಜನನಿ ಧನ್ಯನಾದನೆ ಧನ್ಯನಾದನೆ ಜನನಿ ಧನ್ಯನಾದನೆ ಧನ್ಯನಾದನೆ ಜನನಿ ಧನ್ಯನಾದನೆ ಜನನಿ ಧನ್ಯನಾದನೆ ಧನ್ಯನಾದನೆ ಜನನಿ ಶರಣನು ತೇದರಣಿಸುತ್ತೆ ವರಣಿ ವರಗುಣೆ ಶರಣನು ತೇದರಣಿಸುತ್ತೆ ವರದಿ ವರಗುಣೆ ವರಮಣಿಯ ಕರುಣಿಸುತ್ತೆ ಹೊರದೆಯನ್ನು ಕರುಣಿಸುತ್ತೆ ವರಮಣಿಯ ಕರುಣಿಸುತ್ತೆ ಹೊರದೆಯನ್ನು ಕರುಣಿಸುತ್ತೆ ಧನ್ಯನಾದನೆ ಜನನಿ ಧನ್ಯನಾದನೆ ಧನ್ಯನಾದನೆ ಜನನಿ ಧನ್ಯನಾದನೆ ಇಂದು ರಘುನಂದನಿಗೆ ಪೇಲ್ವೆಯ ಆನಂದವನು ಇಂದು ರಘುನಂದನಿಗೆ ಪೇಲ್ವೆಯ ಆನಂದವನು ಕೊಂದು ದಶಾಕಂಠನನ್ನ ಸಂದತಿಡಿ ಕೊಂದು ದಶಾಕಂಠನನ್ನ ಸಂದತಿಡಿ. ಇನ್ನೇನು ರಾಕ್ಷಸರು ಬರುವ ವೇಳೆ ಆಯಿತು, ನೀನಿನ್ನು ಹೊರಡು. ತಾಯಿ, ರಾಕ್ಷಸರು ಬಂದರೆ ಬರಲಿ, ನೀವು ಭಯಪಡಬೇಡಿ. ಕಳೆದ 3 ದಿನ 4 ದಿನಗಳಿಂದ ನನಗೆ ನಿದ್ರೆ ಆಹಾರ ಇಲ್ಲದಿರುವ ನನಗೆ ಈ ವನದಲ್ಲಿ ಒಂದೇ ಒಂದು ಫಲಕ್ಕೆ ಅಪ್ಪಣೆಯಾದರೆ ಫಲಹಾರವನ್ನು ಮಾಡಿಕೊಂಡು ಹೋಗುವೆನು. ಹನುಮಂತನೇ, ನಿನ್ನ ಇಷ್ಟದಂತೆಯೇ ಆಗಲಿ. ರಾಮಚಂದ್ರ, ನಿನ್ನ ಅನುಗ್ರಹ ವಿಶೇಷದಿಂದ ನಾನು ಬಂದ ಕಾರ್ಯವೆಲ್ಲವೂ ಸಫಲವಾದಂತೆ ಆಯಿತು. ಸೀತಾಮಾತೆಯವರ ದರ್ಶನವನ್ನು ಹೊಂದಿ ಅಭಿಜ್ಞಾನ ಚೂಡರತ್ನವನ್ನು ಪಡೆದಿದ್ದೇ ಪ್ರಥಮ ಕಾರ್ಯ. ಇನ್ನು ಈ ವನವನ್ನು ಮುರಿದು ಹಾಳು ಮಾಡಿ ರಾವಣನ ಮನಸ್ಸಿಗೆ ವ್ಯಥೆಯನ್ನು ಉಂಟು ಮಾಡುವುದೇ ಎರಡನೆಯ ಕಾರ್ಯ. ಮುರಿಯೋವೆನ್ನಿದನ ಸುರನ ವನವ ಪರಿಪಾಲಿತರ ಜಯ ಪುರುಷೋ ಮುರಿಯೋವೆನ್ನಿದನ ಸುರನ ವನವ ಪರಿಪಾಲಿತರ ಜಯ ಪುರುಷೋ ಕರುಣೀಯ ಚೋರಣ ನೆರಬಲ್ ತರವ ಕರುಣೀಯ ಚೋರಣ ನೆರಬಲ್ ತರವ ಗಿರಿಗೇರಿ ತಿರುಗಿಸಿ ಪೊರದು ಗಿರಿಗೇರಿ ತಿರುಗಿಸಿ ಪೊರದು ಮುರಿಯೋವೆನ್ನಿದನ ನೆರವ ಪರಿಪಾರಿ ಪರಿಚಯ ಪರಸೋ ಅಮಿತಮುದಂ ತಾಳ್ದು ಎರವ ನೀಚ ಕೊಡಗ
ಯಮಪುರಿಗೆ ನಿನ್ನ ನೆರೆ ಸಂಭ್ರಮದಿ ಯಮಪುರಿಗೆ ನಿನ್ನ ನೆರೆ ಸಂಭ್ರಮದಿ ಕಳುಹಲ್ಕೆ ಬಂದ ನಕ್ಷಯ ಕೋರಂ ಪ್ರಮದಾನವನ್ನು ಮುರಿದು ಹಾಳು ಮಾಡಿದ ಬಡವನರನೇ ನಿಲ್ಲು. ರಾವಣೇಂದ್ರ ಸಾರ್ವಭೌಮನ ಪುತ್ರನಾದ ಧೀರ ಅಕ್ಷಯ ಕುಮಾರನ ಬಾಣದ ಘಾತವನ್ನು ಸಹಿಸಿಕೋ. ಓಹೋ, ಈ ಕಡೆಯಿಂದ ಆಟಾಸದಿಂದ ಬರುತ್ತಿರುವನು ಅಕ್ಷಯ ಕುಮಾರನು. ಇವನನ್ನು ಲಕ್ಷ್ಯವಿಲ್ಲದೆ ಸಂಹರಿಸುವನು. ಪಡ ಪಡಲು ಕೆಡುಕಪಿಯೇ ಬಡಯವೇ ತಕೋ, ಪಡ ಪಡಲು ಕೆಡುಕಪಿಯೇ ಬಡಯವೇ ತಕೋ. ಪಡೆಯ ಒಡಗಿ ಸುತ್ತ ನಿನ್ನ ಪಡವೆ ಗಿಡುವೆನೋ, ಪಡೆಯ ಒಡಗಿ ಸುತ್ತ ನಿನ್ನ ಪಡವೆ ಗಿಡುವೆನೋ. ಪಡ ಪಡೆಯಲು ಕೆಡುಕತೆಯೇ ಬಡೆಯವೇ ತಕೋ. ಅಕ್ಷನನ್ನು ನೆಚ್ಚಿಸಲು ರಾಕ್ಷಸಾದಮ, ಅಕ್ಷನನ್ನು ನೆಚ್ಚಿಸಲು ರಾಕ್ಷಸಾದಮ. ನೆಚ್ಚಿಸದೆ ಕುಕ್ಕಿಸಿಲ್ವೆ ಈ ಕ್ಷಣದಳು ನಾ, ನೆಚ್ಚಿಸದೆ ಕುಕ್ಕಿಸಿಲ್ವೆ ಈ ಕ್ಷಣದಳು ನಾ. ಅಕ್ಷನನ್ನು ನೆಚ್ಚಿಸಲು ರಾಕ್ಷಸಾದಮ. ಮಾನವೀಗ ಬಾಣವಿಟ್ಟು ಪ್ರಾಣಗುಂದಿಸಿ, ಮಾನವೀಗ ಬಾಣವಿಟ್ಟು ಪ್ರಾಣಗುಂದಿಸಿ. ಬೋಣ ಮುರಿದು ಕ್ಷೋಣೆ ಗಿಡುವೆ ಕಾಣೆ ಏನೆಲೆ, ಬೋಣ ಮುರಿದು ಕ್ಷೋಣೆ ಗಿಡುವೆ ಕಾಣೆ ಏನೆಲೆ. ಪಡ ಪಡೆಯಲು ಕೆಡುಕತೆಯೇ ಬಡೆಯವೇ ತಕೋ. ಬುದ್ಧಿಯಿನ ಒದ್ದು ನಿನ್ನ ಬುದ್ಧಿ ಕೆಡುವೆ, ಬುದ್ಧಿಯಿನ ಒದ್ದು ನಿನ್ನ ಬುದ್ಧಿ ಕೆಡುವೆ. ಯುದ್ಧ ಭೂಮಿ ಮೆರೆದು ನೀನು ಗೆದ್ದುದೇನಲೋ, ಯುದ್ಧ ಭೂಮಿ ಮೆರೆದು ನೀನು ಗೆದ್ದುದೇನಲೋ. ಅಕ್ಷನನ್ನು ನೆಚ್ಚಿಸಲು ರಾಕ್ಷಸಾದಮ. ಎಲ್ಲವೋ ಅಕ್ಷಯ ಕುಮಾರ, ಶ್ರೇಷ್ಠನಾದ ನನ್ನ ಮುಷ್ಟಿಯ ಘಾತವನ್ನು. ಜನಕ, ಈ ನೀಚವಾದ ಪೆಟ್ಟಿನಿಂದ ನಾನು ಮೋಸ ಹೋದೆ. ಅಕ್ಷನ ಕೊಂಡಾಟದ ಅಕ್ಷನ ಕೊಂಡಾಟದ ದಕ್ಷಕ ನೀನೆನುತ ಮೇಳವ ನೀಚ ಕೋಡಗ ನಿಲ್ಲಿಲ್. ಆ ಈ ಕ್ಷಣದಿ ಶಿರವ ಹಾರಿಸಿ, ಈ ಕ್ಷಣದಿ ಶಿರವ ಹಾರಿಸಿ ಬಕ್ಷಿಪೆನ ಇಂದ್ರಜಿತ್ವರಾಜ. ಎಲೈವಿನ ಭ್ರಷ್ಟವಾನರ ರಾವಣ ಸಾರ್ವಭೌಮ ಪುತ್ರನಾದ ಈ ಇಂದ್ರಜಿತ್ವನ ಬಾಣದ ಘಾತವನ್ನು ಸಹಿಸಿಕೋ. ಓಹೋ, ಇಂದ್ರಜಿತ್ತು, ಇದೇ ಬಾಣದಿಂದ ಅಲ್ಲವೇ ನೀನು ಇಂದ್ರನನ್ನು ಜಯಿಸಿದ್ದು? ಹೌದು. ಇದು ಬಹಳ ಪ್ರಬಲವಾದ ಬಾಣವೇ ಸರಿ. ಇಂದ್ರನನ್ನು ಅದುದರಿಂದ ಇಂದ್ರನನ್ನು ಜಯಿಸಿದ ಎಂಬ ದುರಂಕಾರವು ಇಂದ್ರನನ್ನು ಜಯಿಸಿದ ಈತನಿಗೆ ಸ್ವಲ್ಪ ಕಾಲ ಅವಕಾಶ ಕೊಡಬೇಕು. ಅಯ್ಯೋ ಹುಚ್ಚ, ಇಂದ್ರನನ್ನು ಜಯಿಸಿದೆ ಎಂಬ ದುರಂಕಾರವು ಶ್ರೀರಾಮ ಪಟ್ಟಣದ ಮಣ್ಣಲ್ಲಿ ನಡೆಯುವುದೇ. ನಿನ್ನ ತಂದೆಯಾದ ರಾವಣನು ಸೀತಾಮಾತೆಯನ್ನು ಅಪಹರಿಸಿ ತಂದಿರುವ ದುಷ್ಕೃತ್ಯಕ್ಕಾಗಿ ಇನ್ನು ಕೆಲವೇ ದಿನಗಳ ಒಳಗಾಗಿ ಈ ನಿಮ್ಮ ಭವ್ಯವಾದ ಲಂಕಾನಗರವು ನನ್ನೊಡೆಯನಾದ ಶ್ರೀರಾಮಚಂದ್ರನ ಶರಘಾತದಿಂದ ಧೂಳು ಧೂಳಾಗಿ ಹೋಗುವುದಲ್ಲೋ ಮೂರ್ಖ? ಸಾಧ್ಯವಿಲ್ಲ. ಕೋತಿವನ ಕಾತಿಪೆನೀಗಲೇ ಈಶರದಿ ಕೋತಿಯ ಪೇಳುವೆ ಈ ತೆರದಿ. ಗಾತಿಪೆನೀಗಲೇ ಈಶರದಿ ಕಾತುರವೇಕೆ ನಿನ್ನಲೀಗ, ಕಾತುರವೇಕೆ ನಿನ್ನಲೀಗ. ಭೂತಳ ಕಿಕ್ಕುವೆ ನೋಡೋ ಬೇಗ, ಭೂತಳ ಕಿಕ್ಕುವೆ ನೋಡೋ ಬೇಗ. ಕೋತಿಯ ಪೇಳುವೆ ಈ ತೆರದಿ ಗಾತಿಪೆನೀಗಲೇ ಈಶರದಿ. ಏಡಿಯ ಏತಕ್ಕೆ ಜಂಬವೆದು ನೋಡುವೆ
ನಿನ್ನ ಶೌರ್ಯವನ್ನು ಎಲೈ ನೀಚವಾನರ ಹೇಳಿಯ ಏತಕ್ಕೆ ಜಂಬವಿದು ನೋಡುವೆ ನಿನ್ನ ಶೌರ್ಯವನ್ನು ಕಾಡುತ್ತೆ ಇನ್ನ ಈ ಕ್ಷಣದಿ ಕಾಡುತ್ತೆ ನಿನ್ನ ಈ ಕ್ಷಣದಿ ಮೂಡನೆ ಕೂಗುವೆ ಭೂತಲ್ಲದೆ ಎಲೈ ನೀಚವಾನರ ಮೂಡನೆ ಕೂಗುವೆ ಭೂತಲ್ಲದೆ ಸಾಧ್ಯವಿಲ್ಲ ಹೇಳಿಯ ಏತಕ್ಕೆ ಜಂಬವಿದು ನೋಡುವೆ ನಿನ್ನ ಶೌರ್ಯವನ್ನು ಅಟ್ಟಿ ಬಂದೆ ಯಮ ಪಾಶದಿಂದ ಕಟ್ಟಿಕೊಂಡೈವೆ ಆನಂದದಿಂದ ಅಟ್ಟಿ ಬಂದೆ ಯಮ ಪಾಶದಿಂದ ಕಟ್ಟಿಕೊಂಡೈವೆ ಆನಂದದಿಂದ ಮೆಟ್ಟಿ ಪಾದಂಗಳೋಳು ತೋಳು ಮಾಡಿ ಮೆಟ್ಟಿ ಪಾದಂಗಳೋಳು ತೋಳು ಮಾಡಿ ಅಟ್ಟಿ ಇಡಾಡುವೆ ಹರುಷದಿ ಕೋಡಿ ಅಟ್ಟಿ ಇಡಾಡುವೆ ಹರುಷದಿ ಕೋಡಿ ಕೋಟಿಯ ಪೇಳುವೆ ಈ ತೆರದಿ ಕಾತಿಪೆ ನೀಗಲೇ ಈಶರದಿ ದೋಷ್ಟನೆ ಸಾಟಲು ಪೌರುಷವೋ ಎಷ್ಟು ತಾಸಲ್ಲದು ಸಂತಸವೋ ದೋಷ್ಟನೆ ಸಾಟಲು ಪೌರುಷವೋ ಎಷ್ಟು ತಾಸಲ್ಲದು ಸಂತಸವೋ ಮುಷ್ಟಿಯಿಂಗೈವೆನು ನಿನ್ನ ನೀಗ ತಿಸ್ತವ ಮಾಡುವೆ ನೋಡೋ ಬೇಗ ತಿಸ್ತವ ಮಾಡುವೆ ನೋಡೋ ಬೇಗ ಜಂಬವಿದು ನೋಡುವೆ ನಿನ್ನ ಶೌರ್ಯವನ್ನು ಆಹಾ ನನ್ನ ಅಸ್ತ್ರಶಸ್ತ್ರಗಳೆಲ್ಲವೂ ನಿಷ್ಪ್ರಯೋಜನವಾದವು ಇನ್ನು ಈ ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸದೆ ವಿಧಿಲ್ಲ ಎಲೈ ನೀಚವನರ ಕಾಲಾಗ್ನಿಯನ್ನು ಉಳ್ಕೊಂಡು ಬರುತ್ತಿರುವ ಈ ಬ್ರಹ್ಮಾಸ್ತ್ರದ ಘಾತವನ್ನು ಸಹಿಸಿಕೋ ರಾಮಚಂದ್ರ ಈ ಮೂರ್ಖರು ಏನೇನು ಮಾಡಿ ಮೆರೆಯುತ್ತಾರೋ ಮೆರೆಯಲಿ ಹಿಂದೆ ನನಗೆ ಬ್ರಹ್ಮದೇವರು ಕೊಟ್ಟಿದ ವರದಂತೆ ಈ ಬ್ರಹ್ಮಾಸ್ತ್ರಕ್ಕೆ ವಿಧಿಸಿದ ಒಂದು ಮೂರ್ತದ ಈ ಬಾಣಕ್ಕೆ ಬದ್ಧನಾಗಿರುವುದೇ ಲೇಸು ಏಕೆಂದರೆ ಈ ರಾಕ್ಷಸಾದವರು ನನ್ನನ್ನು ರಾವಣನ ಸ್ಥಾನಕ್ಕೆ ಕರೆದುಕೊಂಡು ಹೋಗುವರು ಆಗ ನಾನು ಅಲ್ಲಿನ ಎಲ್ಲ ವಿಚಾರಗಳನ್ನು ಸಂದರ್ಭಗಳನ್ನು ತಿಳಿಸಿಕೊಳ್ಳಲು ಅನುಕೂಲವೇ ಆಗುವುದು ಆಹಾ ರಾಮಚಂದ್ರ ನಿನ್ನ ಪಾದ ಸೇವಕನಾದ ನನ್ನಲ್ಲಿ ಸಂಪೂರ್ಣ ಕೃಪಾ ಕಟಾಕ್ಷ ಬರಲಿ ಜೈ ರವೀರ ಸಮರ್ಥ ಎಲೈ ರಾಕ್ಷಸ ವೀರರೇ ಈ ಭ್ರಷ್ಟವಾನವನು ನನ್ನ ಅಸ್ತ್ರಕ್ಕೆ ಸಿಕ್ಕಿದರನು ನೀವು ಹೆದರದೆ ಜನಕನ ಅಸ್ತ್ರವನ್ನು ಕೇಳಿದುಕೊಂಡು ಬನ್ನಿರಿ ಹುಡು ಹುಡು ಹುಡು